ನಮಸ್ತೆ, ಹರೇ ಕೃಷ್ಣ. 888 ಕನ್ನಡ ಟ್ಯಾರೋ ರೀಡಿಂಗ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿದ್ದೀರಾ, ಥ್ಯಾಂಕ್ ಯು ಸೋ ಮಚ್. ಯಾರೇನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಆಗಿ ಅಂತ ಕೇಳ್ತಾ, ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿದ್ದೀರಾ, ವೆಲ್ಕಮ್. ಎಸ್, ಇವತ್ತಿನ ಟಾಪಿಕ್ ವಾಟ್ ಕಮಿಂಗ್ ನೆಕ್ಸ್ಟ್. ನಿಮ್ಮ ಲೈಫಲ್ಲಿ ಏನು ಬದಲಾವಣೆ ಮುಂದೆ ಬರ್ತಿದೆ ಅನ್ನೋದನ್ನು ನೋಡೋಣ. ಇದು ಟೈಮ್ಲೆಸ್ ರೀಡಿಂಗ್, ಹಾಗೆ ಇದು ಪಿಕ್ ಅ ಕಾರ್ಡ್ ರೀಡಿಂಗ್. ಯಾವುದು ನಿಮಗೆ ಅನ್ವಯಿಸುತ್ತೆ ಅದನ್ನು ಮಾತ್ರ ತಗೊಳ್ಳಿ, ಅನ್ವಯಿಸದೇ ಇರೋದನ್ನು ದಯವಿಟ್ಟು ಇಲ್ಲೇ ಬಿಟ್ಬಿಡಿ, ಬಿಕಾಸ್ ಇದು ಒಂದು ಜನರಲ್ ರೀಡಿಂಗ್ ಆಗಿರುತ್ತೆ. ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲರ ಪ್ರೀತಿ ಕಮೆಂಟ್ಸ್ಗೆ. ಥ್ಯಾಂಕ್ ಯು. ಎಸ್, ಇಲ್ಲಿ 2 ಕಾರ್ಡ್ಸ್ ಇದೆ. ಲ್ಯಾಪಿಡ್ ರಜೂಲಿ ಮೊದಲನೇದು, ಎರಡನೇದು ರೋಸ್ ಕ್ವಾರ್ಟ್ಸ್. ಯಾವುದಾದ್ರೂ ಒಂದನ್ನು ಆಯ್ಕೆ ಮಾಡಿ, ಎರಡೂ ಬೇಕಿದ್ರು ಎರಡನ್ನೂ ಆಯ್ಕೆ ಮಾಡಿ. ಟೇಕ್ ಟೈಮ್ ಆ್ಯಂಡ್ 1 ಮಿನಿಟ್ ಮೆಡಿಟೇಟ್ ಮಾಡಿ, ನಿಮ್ಮ ಇಷ್ಟವಾದ ದೇವರನ್ನ ಪ್ರಾರ್ಥಿಸಿ ಕಾರ್ಡ್ನ ಚಾಯ್ಸ್ ಮಾಡ್ಕೊಳ್ಳಿ. ಎಸ್, ನಂಬರ್ 1 ಮೊದಲೇದಾಗಿ ಬೆಲ್ಲಿಂದ ನಿಮಗೆ ಏನು ಮೆಸೇಜಸ್ ಸಿಗ್ತಿದೆ ನೋಡೋಣ. ಎಸ್, ಪೈಲ್ ನಂಬರ್ 1. ಯಾವ ವಿಚಾರದಲ್ಲಿ ನಿಮಗೆ ಭಯ ಅನ್ನಿಸ್ತಿದೆ, ನಿರ್ಧಾರ ತಗೊಳ್ಳಿಕ್ಕಾಗಲಿ, ಅಥವಾ ತುಂಬ ಟೆನ್ಷನ್ ಆಗಿದ್ದೀರಾ, ಅಥವಾ ಯಾವ ವಿಚಾರದಲ್ಲಿ, ನಿಮ್ಮ ವೈಯಕ್ತಿಕ ವಿಚಾರದಲ್ಲಿ ಯಾರೊಟ್ಟಿಗೂ ಶೇರ್ ಮಾಡೋಕ್ಕಾಗದೇ ಇರುವಂತಹ ಒಂದು ಸಿಚುವೇಶನ್ ಇದೆ, ಆ ಒಂದು ವಿಚಾರಕ್ಕೆ ನೀವು ಭಯ ಪಡ್ತಿದ್ದೀರಾ, ನಂಬರ್ 1. ಎಸ್, ಮುಂದಿನ ದಿನಗಳಲ್ಲಿ ಈ ಒಂದು ಫ್ರಸ್ಟ್ರೇಷನಿಂದ ಹೊರಗಡೆ ಬರ್ತಿದ್ದೀರಾ. ಹಾಗೆ ನೀವು ನಿಮ್ಮ ಸುತ್ತ ಇರೋ ಜನಗಳಿಗೆ, ಹೊಸ ವ್ಯಕ್ತಿಗಳಿಗೆ ತುಂಬ ಅಟ್ರಾಕ್ಟ್ ಆಗಿ ಕಾಣಿಸ್ತಾ ಇದ್ದೀರಾ. ಹಾಗೆ ನೀವೊಂದು ರೀತಿ ವಿಶೇಷ ಅಂತ ಅನ್ನಿಸ್ಬಹುದು. ಮುಂದಿನ ದಿನಗಳಲ್ಲಿ ನಿಮ್ಮನ್ನು ಭೇಟಿಯಾಗೋ ವ್ಯಕ್ತಿಗಳಿರ್ಬೋದು, ಹಾಗೆ ನಿಮ್ಮ ಜೊತೆ ಇರೋ ವ್ಯಕ್ತಿಗಳಾಗಿರ್ಬೋದು, ಏನೋ ಒಂದು ರೀತಿ ನಿಮ್ಮಲ್ಲಿ ವಿಶೇಷತೆ ಕಾಣಿಸ್ತಿದೆ. ಆ ವ್ಯಕ್ತಿಗಳಲ್ಲಿ ನೀವು ತುಂಬಾ ಬ್ರೈಟಾಗಿ ಕಾಣಿಸ್ತಿದ್ದೀರಾ. ಹಾಗೆ ಇನ್ನಷ್ಟು ನಿಮ್ಮ ಮನಸ್ಸಲ್ಲಿರುವಂತಹ ಆಸೆ, ಅದನ್ನು ನೀವು ಮುಂದಿನ ದಿನಗಳಲ್ಲಿ ಅದು ನಿಮ್ಮ ಲೈಫಲ್ಲಿ ಈಡೇರ್ತಿದೆ. ಖಂಡಿತ ಅದು ನಿಮಗೆ ತುಂಬಾ ಖುಷಿ ಆಗ್ತಿದೆ. ಗರುಡ ಪುರಾಣದ ಬಗ್ಗೆ ಹೆಚ್ಚಿನ ಆಸಕ್ತಿ ಇರ್ಬೋದು ನಿಮಗೆ, ತಿಳ್ಕೊಳ್ಬೇಕು ಅಂತ, ಬುಕ್ಸಸ್ನ ರೀಡ್ ಮಾಡಬೇಕು ಅಂತ. ಹಾಗೆ ಈ ವಿಚಾರದಲ್ಲಿ ನೀವು ಇನ್ನಷ್ಟು ವಿದ್ಯೆಯನ್ನು ಕಲಿತಿದ್ದೀರಾ, ಅಲ್ಲಿ ವಿಚಾರನ ತಿಳ್ಕೊಳ್ತಿದ್ದೀರಾ, ಇನ್ನಷ್ಟು ಜನಕ್ಕೆ ನೀವು ಹಂಚ್ತಾ ಇದ್ದೀರಾ. ಎಸ್, ಹೆಚ್ಚು ಈಗಲ್ನ ನೀವು ನೋಡ್ತಾ ಇದ್ದೀರಾ. ಮುಂದಿನ ದಿನಗಳಲ್ಲಿ ವೈಟ್ ಗರುಡ, ಕೃಷ್ಣನ ವಾಹನ ಅಂತ ಹೇಳ್ಬೋದು, ವೈಟ್ ಗರುಡನ ಹೆಚ್ಚಾಗಿ ವಾಚ್ ಮಾಡ್ತಿದ್ದೀರಾ. ನೀವೆಲ್ಲೇ ಒಂದು ಶುಭ ಕಾರ್ಯಕ್ಕಾಗಿರಬಹುದು, ಅಥವಾ ಯಾವುದೇ ಒಂದು ನಿಮ್ಮ ಕೆಲಸಗಳಲ್ಲಿ ಹೋಗ್ಬೇಕಾಗಿರ್ಬೋದು, ಅಥವಾ ಸಮಥಿಂಗ್ ನಿಮ್ಮ ದಿನನಿತ್ಯದಲ್ಲಿ ಈ ಒಂದು ವೈಟ್ ಗರುಡನ ನೀವು ವಾಚ್ ಮಾಡ್ತಿದ್ದೀರಾ. ನಿಮ್ಮ ಟ್ರಾವೆಲಲ್ಲಿ ತುಂಬಾ ಹ್ಯಾಪಿ ಇದೆ, ಸೇಫ್ ಇದೆ, ಎಂಜಾಯ್ಮೆಂಟ್ ಇದೆ. ಪೈಲ್ ನಂಬರ್ 1 ಮುಂದಿನ ದಿನಗಳಲ್ಲಿ. ಎಸ್, ಒಂದು ರೀತಿ ಸ್ಟಾರ್ ಥರ ಹೊಳೆಯುವಂತಹ ಮುಂದಿನ ದಿನಗಳಲ್ಲಿ ಅವಕಾಶಗಳು ನಿಮ್ಮ ಲೈಫಲ್ಲಿ ಬರ್ತಿದೆ. ನೀವು ಸುಮ್ಮನೆ ಕೂತಿಲ್ಲ, ಅಥವಾ ಸುಮ್ಮನೆ ಕೂತು ಕೂಡ ಏನು ಮಾಡ್ತಾ ಇಲ್ಲ ಅಂತಲ್ಲ. ಯಾರು ನೀವು ಸುಮ್ಮನೆ ಇದ್ದೀರಾ, ಸುಮ್ಮನೆ ಕೂತಿದ್ದೀರಾ, ನಿಮ್ಮ ಕೈಲಿ ಏನು ಮಾಡೋಕ್ಕಾಗ್ತಿಲ್ಲ ಅಂತ ನಿಮ್ಮನ್ನು ಅಂದ್ಕೊಂಡಿದ್ದಾರೆ, ಆ ವ್ಯಕ್ತಿಗಳಿಗೆ ಉತ್ತರ ಕೊಡುವಂತಹ ಸಮಯ ಬಂದಿದೆ. ಮುಂದಿನ ದಿನಗಳಲ್ಲಿ ನೀವು ಮಾಡೋ ಕೆಲಸ, ನೀವು ನಡೆಯುವಂಥ ಹೆಜ್ಜೆಗಳು, ನೀವು ತಗೊಳ್ಳೋ ನಿರ್ಧಾರಗಳು, ನಿಮ್ಮ ಕೆಲಸಗಳೇ ಉತ್ತರಗಳನ್ನ ಕೊಡ್ತಿದೆ. ಎಸ್, ಏನಾದರೂ ನಾನು ಮುಂದೆ ಏನಾದರೂ ಒಂದು ಅಚೀವ್ ಮಾಡಬೇಕು, ಏನಾದರೂ ಸಾಧನೆ ಮಾಡಬೇಕು, ನಾನೇ ಹೆಸರನ್ನ ಗಳಿಸಬೇಕು. ಹಾಗೆ ಇಷ್ಟು ದಿವಸ ತುಂಬ ಟೈಮ್ ತೊಗೊಂಡ್ಬಿಟ್ಟಿದ್ದೀನಿ, ಆ ಟೈಮಿಂದ ತುಂಬ ಟೈಮ್ ಆಗೋಗಿದೆ ಆಲ್ರೆಡಿ. ಮುಂದೆ ನಾನು ಏನಾದರೂ ಮಾಡಲೇಬೇಕು ಅಂತ ನಿಮ್ಮ ಒತ್ತಡ ಏನಿದೆ, ನಿಮ್ಮ ಮೇಲೆ ನೀವು ಒತ್ತಡ ಹಾಕೋತಾ ಇದ್ದೀರಾ. ಪೈಲ್ ನಂಬರ್ 1 ಖಂಡಿತ ಮುಂದಿನ ದಿನಗಳಲ್ಲಿ ನೀವು ಅಂದ್ಕೊಂಡಿದ್ದಕ್ಕಿಂತ ಬೇರೆ ರೀತಿಯ ಚೇಂಜಸ್ ಆಗ್ತಿದೆ. ಹಾಗೆ ಯಾವುದು ನಿರ್ಧಾರ ತಗೋಬೇಕು, ಯಾವ ಕೆಲಸನ ಮಾಡಬೇಕು, ಅಥವಾ ಯಾವುದು ನಿಮಗೆ ಐಡಿಯಾಸ್ ಇಲ್ಲ, ಬಟ್ ಐಡಿಯಾಸ್ ಇದ್ದರೂ ಅದನ್ನು ಮಾಡೋಕ್ಕಾಗ್ತಿಲ್ಲ, ಸಪೋರ್ಟ್ ಸಿಗ್ತಿಲ್ಲ ಅಂತ ವೆಯ್ಟ್ ಮಾಡ್ತಿದ್ದೀರಾ. ಎಸ್, ಮೇಲ್ ಪರ್ಸನ್ಸಿಂದ ನಿಮ್ಮ ಲೈಫಲ್ಲಿ ಆ ವ್ಯಕ್ತಿ ಹೊಸಬ್ರು ಆಗಿರಬಹುದು, ಅಥವಾ ನಿಮ್ಮ ರಿಲೇಷನಲ್ಲಿರುವಂಥ ವ್ಯಕ್ತಿ ಆಗಿರ್ಬೋದು, ಅಥವಾ ನೀವು ಇಷ್ಟಪಟ್ಟಿರೋ ವ್ಯಕ್ತಿ, ನಿಮ್ಮ ಪಾರ್ಟ್ನರ್ ಇರಬಹುದು, ಅಥವಾ ನಿಮ್ಮ ಫ್ರೆಂಡ್ ಇರಬಹುದು.
ಈ ವ್ಯಕ್ತಿಗಳಿಂದ ನಿಮಗೆ ಸಪೋರ್ಟ್ ಹೆಲ್ಪಿಂಗ್ ಸಿಗ್ತಿದೆ. ಹಾಗೆ ಮುಂದಿನ ದಿನಗಳಲ್ಲಿ ನೀವಿರುವಂಥ ವಾಸಿಸುವಂಥ ಸ್ಥಳನ ಚೇಂಜಸ್ ಮಾಡ್ತಿದ್ದೀರಾ. ಸ್ವಂತ ಭೂಮಿ ಆಗಿರ್ಬೋದು ಅಥವಾ ನೀವು ಲೀಸ್ಗೆ ರೆಂಟ್ಗೆ ಏನು ನೀವು ಆ ಮನೆಯಲ್ಲಿದ್ದೀರಾ ಆ ಇರುವಂಥ ಮನೆಯ ಚೇಂಜಸ್ ಮಾಡ್ಬೋದು. ಇಲ್ಲಿ ಕೆಲವರಿಗೆ ಯಾರಿಗೆ ಅನ್ವಯಿಸುತ್ತೆ ಅವ್ರ ಮಾತ್ರ ತಗೊಳ್ಳಿ, ಚೇಂಜಸ್ ಆಗ್ತಿದೆ. ಹಾಗೆ ಆ ಚೇಂಜಸ್ಸಿಂದ ನೀವು ಇನ್ನಷ್ಟು ಒತ್ತಡ ಏನಿತ್ತು ಆ ಮನೆಯಲ್ಲಿ ಆ ಒಂದು ಎನರ್ಜೀಸ್ ಅಲ್ಲಿ ಡ್ರಾಪ್ ಆಗ್ತಿದೆ. ಹೊಸ ಮನೆ, ಹೊಸ ಒಂದು ಎನರ್ಜೀಸ್ ನಿಮಗೆ ಸಿಗ್ತಿದೆ. ಪಾಯಿಂಟ್ ನಂಬರ್ 1. ಹಾಗೆ ಯಾರು ನಿಮಗೆ ತುಂಬಾ ಪ್ರೆಷರ್ ಆಗ್ತಿದ್ದಾರೆ ನಿಮ್ಮ ಕೆಲಸದಲ್ಲಿ ಆಗಿರಬಹುದು ಅಥವಾ ನಿಮ್ಮ ಒಂದು ಮ್ಯಾರೇಜ್ಗೆ ಸಂಬಂಧಪಟ್ಟಿರೋದು, ನಿಮ್ಮ ಪ್ರೀತಿ ವಿಚಾರಕ್ಕೆ ಸಂಬಂಧಪಟ್ಟಿರೋದು ಅಥವಾ ನಿಮ್ಮ ವೈಯಕ್ತಿಕ ವಿಚಾರಕ್ಕೆ ಯಾವುದೇ ರೀತಿ ಒತ್ತಡ ಆಗ್ತಿದೆ. ಆ ಒತ್ತಡದಿಂದ ರಿಲ್ಯಾಕ್ಸ್ ಆಗ್ತಿದ್ದೀರಾ, ರಿಲೀಸ್ ಆಗ್ತಿದ್ದೀರಾ. ಕೆಲವು ನೆಗೆಟಿವಿಟಿ ವ್ಯಕ್ತಿಗಳು ನಿಮ್ಮ ಜೊತೆ ಇದ್ದಾರೆ. ಆ ನೆಗೆಟಿವಿಟಿ ವ್ಯಕ್ತಿಗಳಿಂದನೂ ಕೂಡ ನೀವು ದೂರ ಆಗ್ತಿದ್ದೀರಾ. ಆ ವ್ಯಕ್ತಿಗಳು ನಿಮ್ಮ ಹತ್ರ ಇನ್ನಷ್ಟು ಅಟ್ರ್ಯಾಕ್ಟ್ ಆಗ್ತಿದ್ದಾರೆ, ನಿಮ್ಮ ಜೊತೆ ಇನ್ನಷ್ಟು ಬೆರೀತಿದ್ದಾರೆ, ನಿಮ್ಮ ಜೊತೆ ಇನ್ನಷ್ಟು ಮಾತಾಡ್ತಿದ್ದಾರೆ, ನಿಮ್ಮ ಜೊತೆ ಇನ್ನಷ್ಟು ಟೈಮ್ ಸ್ಪೆಂಡ್ ಮಾಡ್ತಿರಬಹುದು. ಬಟ್ ಆ ವ್ಯಕ್ತಿಗಳಿಂದ ನಿಮಗೆ ನೆಗೆಟಿವಿಟಿ ಅನ್ನಿಸ್ದೇ ಇರಬಹುದು. ಬಟ್ ಈ ವ್ಯಕ್ತಿಯಿಂದ ನೀವು ಏನು ನಂಬಿದ್ದೀರಾ, ಬಟ್ ದೈವಕ್ಕೆ ಗೊತ್ತಿದೆ ಯಾರು ಸರಿ ತಪ್ಪು ಅಂತ. ನಿಮ್ಮ ಜೊತೆ ಇರೋ ವ್ಯಕ್ತಿಗಳಿಂದ ಕೆಲವಷ್ಟು ಸಮಸ್ಯೆಗಳಾಗಿದೆ, ಕೆಲವಷ್ಟು ನಿಮ್ಮ ದೇಹಕ್ಕೆ ನಿಮ್ಮ ಮನಸ್ಸಿಗೆ ಫ್ರ್ಯಾಕ್ಚರ್ ಆಗಿದೆ. ಆದರೂ ಆ ವ್ಯಕ್ತಿನ ನೀವು ತುಂಬ ಟ್ರಸ್ಟ್ ಮಾಡ್ತಿದ್ದೀರಾ, ನಂಬಿಕೆ ಇಟ್ಟಿದ್ದೀರಾ. ಫ್ರೆಂಡ್ ಆಗಿರ್ಬೋದು, ಆ ವ್ಯಕ್ತಿ ನಿಮ್ಮ ಸಂಬಂಧಿಕರು ಆಗಿರಬಹುದು, ಎನಿವನ್. ಬಟ್ ಆ ವ್ಯಕ್ತಿಯಿಂದ ನಿಮಗೆ ಮುಂದಿನ ಬರುವಂತಹ ಏನು ಪ್ರಾಬ್ಲಮ್ಸಿಂದ, ಆ ಒತ್ತಡದಿಂದ, ಆ ಪ್ರಾಬ್ಲಮ್ಸಿಂದ ನೀವು ನಂಬಿರೋ ದೈವ ನಿಮ್ಮಿಂದ ಆ ಒಂದು ವ್ಯಕ್ತಿಯಿಂದ ದೂರ ಮಾಡ್ತಿದ್ದಾರೆ. ಆ ನೆಗೆಟಿವಿಟಿ ವ್ಯಕ್ತಿಯಿಂದ ನಿಮ್ಮನ್ನು ದೂರ ಇಡ್ತಿದ್ದಾರೆ. ಎಸ್, ಆ ವ್ಯಕ್ತಿ ನಿಮ್ಮನ್ನು ತುಂಬಾ ಹಚ್ಕೊಂಡಿದ್ದಾರೆ ಅಥವಾ ನೀವು ಅವರನ್ನು ಹಚ್ಕೊಂಡಿರಬಹುದು. ಬಟ್ ಅವರಿಂದ ನಿಮಗೆ ತುಂಬ ಸಮಸ್ಯೆಗಳೇ ಆಗ್ತಿದೆ. ಎಸ್, ಇಲ್ಲಿ ಮೇಷ, ಕರ್ಕಾಟಕ, ಧನಸ್ಸು ರಾಶಿ, ಮಿಥುನ ರಾಶಿ ಎನರ್ಜೀಸ್ ಕೂಡ ಇದೆ. ಎಸ್, ಅವ್ರ ಮೇಲ್ ಪರ್ಸನ್ ಆಗಿರ್ಬೋದು, ಫೀಮೇಲ್ ಆಗಿರಬಹುದು. ಆ ವ್ಯಕ್ತಿಯಿಂದ ನೀವು ಟೋಟಲಿ ಆ ವ್ಯಕ್ತಿಯಿಂದ ಹೊರಗಡೆ ಬರ್ತಿದ್ದೀರಾ. ಹೊಸದಾಗಿ ಏನೋ ಫ್ರೀಡಮ್ ಸಿಕ್ಕಿರೋ ಅಷ್ಟು ಸಂತೋಷ ನಿಮ್ಗೆ ಆಗ್ತಿದೆ. ಹಾಗೆ ಹೆಚ್ಚು ಸೋಲೋ ಟ್ರಾವೆಲ್ ಮಾಡ್ತಿದ್ದೀರಾ ಮುಂದಿನ ದಿನಗಳಲ್ಲಿ. ಹೆಚ್ಚು ಹೊಸ ಪ್ಲೇಸಸ್ಗೆ ವಿಸಿಟ್ ಮಾಡ್ತಿದ್ದೀರಾ, ಹೆಚ್ಚು ಸಮಾರಂಭಗಳಿಗೆ ವಿಸಿಟ್ ಮಾಡ್ತಿದ್ದೀರಾ. ಹಾಗೆ ಹೆಚ್ಚು ಇನ್ನಷ್ಟು ಜನಗಳ ಜೊತೆ ನೀವು ಬೆರೀತಿದ್ದೀರಾ ಮುಂದಿನ ದಿನಗಳಲ್ಲಿ. ಏನು ಅಲೋನ್ನೆಸ್ ನಿಮಗೆ ಫೀಲ್ ಆಗ್ತಿತ್ತು, ಆ ಅಲೋನ್ನೆಸ್ಸಿಂದ ನೀವೇ ಹೊರಗಡೆ ಬರ್ತಿದ್ದೀರಾ, ನೀವೇ ಚೇಂಜಸ್ ಮಾಡ್ಕೋತಿದ್ದೀರಾ. ಎಸ್, ನಿಮ್ಮನ್ನು ಸೋಷಿಯಲ್ ಮೀಡಿಯಾದಲ್ಲಿರಬಹುದು ಅಥವಾ ಆನ್ಲೈನಲ್ಲಿ ನಿಮ್ಮನ್ನು ಯಾರು ಅಬ್ಸರ್ವ್ ಮಾಡ್ತಿದ್ದಾರೆ, ಐಡಾಗಿ ನಿಮ್ಮನ್ನು ಇಷ್ಟಪಡ್ತಿದ್ದಾರೆ. ಆ ವ್ಯಕ್ತಿ ಮನಸ್ಸಲ್ಲಿ ನಿಮ್ಮ ಬಗ್ಗೆ ತುಂಬಾ ಪ್ರೌಡ್ ಫೀಲ್ ಇದೆ, ಹೆಮ್ಮೆ ಇದೆ, ಖುಷಿ ಇದೆ. ನಿಮ್ಮನ್ನು ಯಾರಿಗೂ ಬಿಟ್ಕೊಡ್ಬಾರ್ದು ಅನ್ನೋ ಒಂದು ಜಲಸಿ ಇದೆ, ಹೊಟ್ಟೆ ಉರಿ ಕೂಡ ಇದೆ. ನಿಮ್ಮನ್ನು ಯಾರಿಗೂ ಬಿಟ್ಕೊಡ್ಬಾರ್ದು, ನಿಮಗೆ ಯಾರು ಆ ವ್ಯಕ್ತಿನೇ ನಿಮ್ಮ ಲೈಫ್ ಪಾರ್ಟ್ನರ್ ಆಗಿ ಬರಬೇಕು ಅನ್ನೋ ಆಲೋಚನೆ ಕೂಡ ಇದೆ. ಆ ವ್ಯಕ್ತಿ ನಿಮ್ಮ ಲೈಫಿಗೆ ಮುಂದಿನ ದಿನಗಳಲ್ಲಿ ಬರ್ತಿದ್ದಾರೆ. ಎಸ್, ಆ ಒಂದು ವಿಚಾರ ನಿಮಗೆ ಗೊತ್ತಿರಬಹುದು ಅಥವಾ ಗೊತ್ತಿಲ್ಲದೆ ಇರಬಹುದು. ಬಟ್ ಆ ವ್ಯಕ್ತಿ ನಿಮ್ಮ ಲೈಫಿಗೆ ಬರ್ತಿದ್ದಾರೆ. ಎಸ್, ಏನು ಡಿಸ್ಟರ್ಬೆನ್ಸ್ ಇತ್ತು ನಿಮ್ಮ ಲೈಫಲ್ಲಿ, ಏನು ಕಟಕಟೆಗಳಿತ್ತು, ಅದೆಲ್ಲವೂ ರಿಲ್ಯಾಕ್ಸ್ ಆಗ್ತಿದ್ದೀರಾ. ಆ ಒಂದು ವಿಚಾರಗಳಿಂದ ರಿಲ್ಯಾಕ್ಸ್ ಆಗ್ತಿದ್ದೀರಾ. ಎಸ್, ಯಾರನ್ನ ನಂಬಿ ನೀವು ಮತ್ತೆ ಮುಂದಿನ ದಿನಗಳಲ್ಲಿ ಆ ವ್ಯಕ್ತಿಯಿಂದ ನಿಮಗೆ ಒಳ್ಳೆಯದಾಗಿದ್ದು ಮುಂದಿನ ದಿನಗಳಲ್ಲಿ ಮತ್ತೆ ಆ ವ್ಯಕ್ತಿನ ನಂಬ್ತಿದ್ದೀರಾ ಅಥವಾ ಆ ವ್ಯಕ್ತಿಯಿಂದ ನಿಮಗೆ ಮನಸ್ಸಿಗೆ ಸಮಾಧಾನ ಅನಿಸ್ತೇ ಇರಬಹುದು. ಅಥವಾ ಆ ವ್ಯಕ್ತಿಗೋಸ್ಕರ ನೀವು ಏನಾದರೂ ಲೋನ್ಗೆ ಶೂರಿಟಿ ಹಾಕೋದಾಗಿರ್ಬೋದು ಅಥವಾ ಅಮೌಂಟನ್ನು ನೀವು ಲೋನ್ ಆಗಿ ತಕ್ಕೊಡೋದಾಗಿರ್ಬಹುದು. ಈ ರೀತಿ ಮಾಡೋದ್ರಿಂದ ಖಂಡಿತ ಆ ವ್ಯಕ್ತಿಯಿಂದ ನಿಮಗೆ ಮೋಸ ಆಗೋದಂತೂ ಮುಂದಿನ ದಿನಗಳಲ್ಲಿ ಆಗ್ತಿದೆ. ಅದ್ರ ಬಗ್ಗೆ ನೀವು ಎಚ್ಚರಿಕೆ ವಹಿಸಬೇಕಾಗಿದೆ. ಪಾಯಿಂಟ್ ನಂಬರ್ 1. ಎಸ್, ಯಾರನ್ನ ನೀವು ತುಂಬ ನಂಬಿದ್ದೀರಾ, ಆ ವ್ಯಕ್ತಿ ನಿಮಗೆ ಒಳ್ಳೆಯದನ್ನು ಮಾಡಿದ್ದಾರೆ, ನೀವು ಅವ್ರಿಗೆ ಒಳ್ಳೆಯದನ್ನು ಮಾಡಿದ್ದೀರಾ. ಬಟ್ ಹಣಕಾಸಿನ ವಿಚಾರದಲ್ಲಿ, ಕೊಟ್ಟು ತಗೊಳ್ಳುವಂತಹ ವಿಚಾರಗಳಲ್ಲಿ ಸ್ವಲ್ಪ ಯೋಚನೆ ಮಾಡಿ ನಿರ್ಧಾರ ತಗೊಳ್ಳಿ. ನಿಮ್ಗಿನ ಹಿರಿಯರ ಮಾತನ್ನು ಕೇಳಿ. ಖಂಡಿತ ಈ ವಿಚಾರದಲ್ಲಿ ನೀವು ಒಬ್ಬರೇ ನಿರ್ಧಾರ ತಗೊಳ್ಳೋದಕ್ಕಿಂತ ನಿಮ್ಮ ಕುಟುಂಬದ ವ್ಯಕ್ತಿಗಳ ಬೆಂಬಲ ಮತ್ತು ಅವ್ರ ಸಪೋರ್ಟ್ ನಿಮಗೆ ಬೇಕಿದೆ. ಇದು ಗೊತ್ತಿಲ್ಲದೆ ನೀವು ಅವರಿಗೆ ಒಳ್ಳೆಯದನ್ನು ಮಾಡಿ ಸಹಾಯನ ಮಾಡಬೇಕು ಅಂದ್ಕೊಂಡಿದ್ರೆ ಖಂಡಿತ ಆ ವ್ಯಕ್ತಿಗಳು ನಿಮ್ಮನ್ನು ಒಂದು ರೀತಿ ಕಷ್ಟಕ್ಕೆ ಸಿಗಾಕಿಸಬಹುದು. ಅವರ ಉದ್ದೇಶ ಅದಾಗಿರ್ಬೋದು ಅಥವಾ ಅವರ ಒಂದು ಸನ್ನಿವೇಶ ಸಿಚುವೇಶನ್ ಆ ರೀತಿ ಇರಬಹುದು. ಪಾಯಿಂಟ್ ನಂಬರ್ 1.
ಬಟ್ ಈ ಒಂದು ವಿಚಾರದಲ್ಲಿ ಮುಂದೆ ಬರುವ ದಿನಗಳಲ್ಲಿ ಈ ವಿಚಾರದಲ್ಲಿ ಸ್ವಲ್ಪ ಗಮನನ ಕೊಡಿ. ಹಾಗೆ ನೀವು ಇನ್ನಷ್ಟು ಅದ್ಭುತವಾದ ವ್ಯಕ್ತಿಗಳಾಗ್ತಿದ್ದೀರಾ. ಇನ್ನಷ್ಟು ನಿಮ್ಮಲ್ಲಿರುವಂಥ ಟ್ಯಾಲೆಂಟ್ಸ್ನ ತೋರಿಸುವಂತಹ ದಿನಗಳು ಬರ್ತಿದೆ. ಹಾಗೆ ಅವಕಾಶಗಳು ಸಿಗ್ತಿದೆ. ಹಾಗೆ ಏನು ಮಾಡಬೇಕು ಅಂತ ನೀವು ಆಲೋಚನೆ ಮಾಡ್ಕೊಂಡಿದ್ದೀರಾ, ಅದಕ್ಕಿಂತ ಬೇರೆ ವಿಚಾರಗಳಲ್ಲಿ ಬೇರೆ ರೀತಿ ನಿರ್ಧಾರಗಳನ್ನ ನೀವು ತಗೊಳ್ತಿದ್ದೀರಾ. ನೀವು ಅಂದ್ಕೊಂಡಿದ್ದೇ ಒಂದು, ಬಟ್ ಅದಾಗ್ತಿರೋದೇ ಇನ್ನೊಂದು ರೀತಿ. ಅದು ನಿಮ್ಗೆ ಇನ್ನಷ್ಟು ಸಂತೋಷನ ಕೊಡ್ತಿದೆ. ಎಸ್, ನಾವು ಅಂದ್ಕೊಂಡಿದ್ದಕ್ಕಿಂತ ದೈವ ಏನು ನಿಶ್ಚಯ ಮಾಡಿರುತ್ತೆ ನಮ್ಮ ಬದುಕಲ್ಲಿ ಅದೇ ನಡೆಯೋದು. ಖಂಡಿತ ನಿಮ್ಮ ಲೈಫಲ್ಲಿ ಮುಂದಿನ ದಿನಗಳಲ್ಲಿ ದೈವದ ರಕ್ಷಣೆ, ನಿಮ್ಮ ಮನೆಯ ದೇವರ ರಕ್ಷಣೆ, ಆಶೀರ್ವಾದ ಹೆಚ್ಚಾಗಿದೆ. ಯಾವುದಾದ್ರೂ ನೀವು ಲೊಕೇಶನ್ಗೆ ಟ್ರಾವೆಲ್ ಮಾಡ್ಕೊಂಡಿದ್ರೆ, ಯಾವುದಾದ್ರೂ ಸ್ಥಳಗಳಿಗೆ ಹೋಗಬೇಕು ಅಂತ ಅಂದ್ಕೊಂಡಿದ್ರೆ, ಖಂಡಿತ ಮುಂದಿನ ದಿನಗಳಲ್ಲಿ ನಿಮ್ಮ ಒಂದು ದಾರಿಯಲ್ಲಿ ಎಲ್ಲವೂ ಸಕ್ಸಸ್ ಇದೆ, ಹ್ಯಾಪಿನೆಸ್, ಎಂಜಾಯ್ಮೆಂಟ್ ಇದೆ. ಎಸ್, ಪಾಲ್ ನಂಬರ್ 1, ಯಾವುದಾದ್ರೂ ನೀವು ನಿಮ್ಮದೇ ಓನ್ ವೆಹಿಕಲಲ್ಲಿ ನೀವು ಟ್ರಾವೆಲ್ ಮಾಡ್ತಿದ್ರೆ ಖಂಡಿತ ನಿಮ್ಮ ವೆಹಿಕಲ್ಗೆ ಪೂಜೆ ಮಾಡಿ, ನಂತರ ನೀವು ಎಲ್ಲೇ ಒಂದು ದೂರದ ಪ್ರದೇಶಗಳಿಗೆ ಟ್ರಾವೆಲ್ ಮಾಡೋದಿದ್ರೆ ಪೂಜೆ ಮಾಡಿ ನಿಮ್ಮ ವಾಹನಕ್ಕೆ ಮುಂದೆ ಹೋಗಿ. ಯಾವುದೇ ಬೇರೆ ವಾಹನಕ್ಕೆ ನೀವು ಟ್ರಾವೆಲ್ ಹೋಗ್ತಿದ್ರು ಕೂಡ ಖಂಡಿತ ಆ ಒಂದು ವ್ಯಾನಿಗೂ ಕೂಡ ಪೂಜೆ ಮಾಡಿ ಮುಂದೆ ಹೋಗಿ. ಖಂಡಿತ ಇನ್ನಷ್ಟು ದೈವದ ಆಶೀರ್ವಾದ, ರಕ್ಷಣೆ ನಿಮಗಿದೆ. ಆ್ಯಂಡ್ ಯಾರಾದರೂ ನಿಮಗೆ ಹೆಲ್ಪ್ ಕೇಳ್ತಿರ್ಬೋದು, ನಿಮ್ಮ ವೆಹಿಕಲ್ ಆಗಿರಬಹುದು, ನಿಮ್ಮ ವಸ್ತುಗಳಾಗಿರ್ಬೋದು, ಇಂಪಾರ್ಟೆಂಟ್ ವಸ್ತುಗಳು, ಜ್ಯುವೆಲ್ರೀಸ್ ಆಗಿರಬಹುದು, ಅಥವಾ ಎನಿಥಿಂಗ್, ಸಣ್ಣ ಪುಟ್ಟದೇ ಆಗಿರಬಹುದು ಅಥವಾ ದೊಡ್ಡದೇ ಆಗಿರಬಹುದು. ಆ ವ್ಯಕ್ತಿಗಳಿಗೆ ನಿಮ್ಮ ವಸ್ತುಗಳನ್ನ ಕೊಟ್ಟಾದ್ಮೇಲೆ ವಾಪಸ್ ತಗೊಂಡ್ಮೇಲೆ ಅದನ್ನು ಕ್ಲೆನ್ಸ್ ಮಾಡಿ. ಎಸ್, ಪಾಲ್ ನಂಬರ್ 1, ನಿಮ್ಮ ಲೈಫಲ್ಲಿ ಹೊಸ ವ್ಯಕ್ತಿ ಎಂಟ್ರಿ ಆಗ್ತಿದ್ದಾರೆ. ಹಾಗೆ ನೀವು ಇಷ್ಟಪಟ್ಟಿರೋ ವ್ಯಕ್ತಿ ಜೊತೆ ಇನ್ನಷ್ಟು ಮನಸ್ಸು ಬಿಚ್ಚಿ ಮಾತಾಡಬೇಕು ಅಂತ ನಿಮಗೆ ಮನಸ್ಸಲ್ಲಿದೆ. ಬಟ್ ಅದನ್ನು ಓಪನ್ ಅಪ್ ಆಗಿ ಮಾತಾಡಿದ್ರೆ ಏನು ಅನ್ಕೋತಾರೆ ಅನ್ನೋ ಒಂದು ಆಲೋಚನೆ ಕೂಡ ನಿಮ್ಮದಾಗಿದೆ. ಎರಡೂ ನೀವೇ ಆಲೋಚನೆ ಮಾಡ್ತಿದ್ದೀರಾ. ಎಸ್, ನಿಮ್ಮ ಪಾರ್ಟ್ನರ್ಗೋಸ್ಕರ ನೀವು ಏನು ಹೇಳಬೇಕು ಅಂತ ಅಂದ್ಕೊಂಡಿದ್ದೀರಾ, ಅವ್ರಿಗೋಸ್ಕರ ಕೆಲವು ಸಮಯವನ್ನು ಕೊಡಬೇಕು. ನೀವು ಸಮಯವನ್ನು ನಿಮ್ಮ ಪಾರ್ಟ್ನರ್ಗೆ ಕೇಳ್ತಿರ್ಬೋದು. ಇನ್ನು ಮನಸ್ಸು ಬಿಟ್ಟು ಓಪನ್ ಅಪ್ ಆಗಿ ಮಾತಾಡ್ತಿಲ್ಲ, ಮನಸ್ಸು ಬಿಚ್ಚಿ ಓಪನ್ ಅಪ್ ಆಗಿ ಮಾತಾಡಬೇಕು, ಸಮಯ ಸಿಗ್ತಿಲ್ಲ. ನಿಮ್ಮ ಕುಟುಂಬ ಅವರ ಕುಟುಂಬ ಒಪ್ತಿದೆಯಾ ಇಲ್ವಾ ಅನ್ನೋ ಒಂದು ಆಲೋಚನೆಗಳು ನಿಮ್ಮ ಮೈಂಡಲ್ಲಿ ಇರಬಹುದು. ಅಥವಾ ನಿಮ್ಮ ಕುಟುಂಬದಲ್ಲಿರುವಂಥ ವ್ಯಕ್ತಿನ ನೀವು ಇಷ್ಟಪಡ್ತಿರ್ಬೋದು. ನಿಮ್ಮ ತಂದೆ ತಾಯಿ ಅಥವಾ ನಿಮ್ಮ ಮನೇಲಿರುವಂಥ ಹಿರಿಯ ವ್ಯಕ್ತಿಗಳು ಅದನ್ನು ಒಪ್ತಾರಾ ಇಲ್ವಾ ಅನ್ನೋ ಒಂದು ಕನ್ಫ್ಯೂಷನ್ಸ್ ಇರಬಹುದು. ಇದನ್ನು ಡ್ರಾಪ್ ಮಾಡಲಾ, ಮುಂದುವರಿಸ್ಲಾ, ಅಥವಾ ಮಾತಾಡೋಕ್ಕೆ ಸಮಯ ತಗೊಂಡಿರೋದು ಸಾಕಾಗಿದೆ, ಈಗಲೇ ಮಾತಾಡಲಾ, ಲಾಟ್ ಆಫ್ ಕನ್ಫ್ಯೂಷನ್ಸ್ ಇದೆ. ಮುಂದಿನ ದಿನಗಳಲ್ಲಿ ಈ ಕನ್ಫ್ಯೂಷನ್ಸಿಂದ ಹೊರಗಡೆ ಬರ್ತಿದ್ದೀರಾ. ಪಾಲ್ ನಂಬರ್ 1, ಎಸ್, ನಿಮಗೆ ಫೀಮೇಲ್ ವ್ಯಕ್ತಿಯಿಂದ ನಿಮ್ಮ ಪ್ರೀತಿ ಜೀವನಕ್ಕೆ ಸಪೋರ್ಟ್ ಸಿಗ್ತದೆ. ಅವ್ರು ನಿಮ್ಮ ಸಿಸ್ಟರ್, ನಿಮ್ಮ ತಾಯಿ ಆಗಿರಬಹುದು, ನಿಮ್ಮ ಫ್ಯಾಮಿಲಿಲಿ ಯಾರು ಫೀಮೇಲ್ ವ್ಯಕ್ತಿಗಳಿದ್ದಾರೆ, ನೀವು ತುಂಬ ನಂಬಿಕೆ ಇಟ್ಟಿದ್ದೀರಾ. ಆ ವ್ಯಕ್ತಿಗಳು ನಿಮಗೆ ನಿಮ್ಮ ಪ್ರೀತಿ ಜೀವನಕ್ಕೆ ತುಂಬ ಸಪೋರ್ಟ್ ಮಾಡ್ತಿದ್ದಾರೆ. ಎಸ್, ಪಾಲ್ ನಂಬರ್ 1, ಹೆಚ್ಚು ಡ್ರೆಸ್ಸಸ್ನ ಪರ್ಚೇಸ್ ಮಾಡ್ತಿದ್ದೀರಾ ಮುಂದಿನ ದಿನಗಳಲ್ಲಿ. ಯೆಲ್ಲೋ ಕಲರ್ ಡ್ರೆಸ್ಸಸ್ನ, ಅಥವಾ ನಿಮಗೆ ಇಷ್ಟ ಆಗಿರೋ ಬ್ಲ್ಯಾಕ್, ಪರ್ಪಲ್, ಎನಿಥಿಂಗ್, ನಿಮ್ಗೆ ಯಾವ ಕಲರ್ಸ್ ಇಷ್ಟ ಆಗುತ್ತೆ ಆ ಡ್ರೆಸ್ಸಸ್ನ ನೀವು ಪರ್ಚೇಸ್ ಮಾಡ್ತಿದ್ದೀರಾ. ಹೆಚ್ಚು ಈ ಮುಂದಿನ ದಿನಗಳಲ್ಲಿ ಹೆಚ್ಚು ನೀವು ನಿಮ್ಮ ವೈಯಕ್ತಿಕವಾಗಿ ಏನು ಬೇಕಾಗಿದೆ ಆ ಒಂದು ವಿಚಾರಕ್ಕೆ ಹೆಚ್ಚು ಖರ್ಚನ್ನು ಮಾಡ್ತಿದ್ದೀರಾ. ಎಷ್ಟು ದಿವಸ ನಿಮ್ಮ ಕುಟುಂಬದ ವಿಚಾರಕ್ಕೆ ಆಗಲಿ, ನಿಮ್ಮ ಫ್ರೆಂಡ್ಸ್ಗೋಸ್ಕರ ನೀವು ಮಾಡ್ತಿದ್ರಿ. ಮುಂದಿನ ದಿನಗಳಲ್ಲಿ ನಿಮಗೇನು ಇಷ್ಟ ಆಗ್ತಿದೆ ಅದನ್ನು ನೀವು ಪರ್ಚೇಸ್ ಮಾಡ್ತಿದ್ದೀರಾ. ಎಸ್, ನಿಮ್ಮ ಮನಸ್ಸಿಗೆ ತುಂಬ ಖುಷಿ ಇದೆ. ಹಾಗೆ ಯಾರಿಗಾದ್ರೂ ಕ್ಲಾತ್ಸನ್ನು ನೀವು ದಾನವಾಗಿ ಕೊಡಿ. ಇನ್ನಷ್ಟು ನಿಮ್ಮ ಒಂದು ಕೆಲಸದಲ್ಲಿ ವಿಳಂಬಗಳಾಗ್ತಿದೆ ಅಥವಾ ಅಡೆತಡೆಗಳಾಗ್ತಿದೆ. ಈ ಅಡೆತಡೆಗಳಿಂದ ನಿಮ್ಮನ್ನು ಶನಿ ಪರಮಾತ್ಮ ಸ್ವಾಮಿ ಈಚೆ ಕರ್ಕೊಂಡು ಬರ್ತಿದ್ದಾರೆ. ಎಸ್, ಶನಿವಾರ ಆಗಿರಬಹುದು, ಅಥವಾ ಸೋಮವಾರ ಆಗಿರಬಹುದು, ಅಥವಾ ಗುರುವಾರ ಆಗಿರಬಹುದು. ಯಾರಿಗಾದರೂ ತುಂಬ ಪೂವರ್, ಯಾರು ಬಡವರಿದ್ದಾರೆ ಅವ್ರಿಗೆ ನಿಮ್ಮ ಕೈಯಿಂದ ಕ್ಲಾತ್ಸ್, ಏನಾದರೂ ಬೆಡ್ಶೀಟ್ ಇರ್ಬೋದು, ಅವ್ರಿಗೆ ಹಾಕೊಳ್ಳೋ ವಸ್ತ್ರಗಳು, ಟವಲ್ ಇರ್ಬೋದು, ಈ ರೀತಿ ಏನಾದರೂ ದಾನನ ಕೊಡಿ. ಖಂಡಿತ ನಿಮಗೆ ಇನ್ನಷ್ಟು ಶನಿ ಪರಮಾತ್ಮ ಸ್ವಾಮಿಯಿಂದ ಇನ್ನಷ್ಟು ಬ್ಲೆಸ್ಸಿಂಗ್ ಸಿಗ್ತಿದೆ. ನಿಮ್ಮ ಕೆಲಸದಲ್ಲಿ ಏನು ಅಡೆತಡೆಗಳಿದೆ ಅದು ಕೂಡ ನಿವಾರಣೆ ಆಗ್ತಿದೆ. ಎಸ್, ಎನಿಮೀಸ್ ನಿಮ್ಮ ಸುತ್ತ ಇದ್ದಾರೆ. ನಿಮ್ಮ ಜೊತೆಗಿರೋ ವ್ಯಕ್ತಿಗಳೇ ನಿಮಗೆ ಬೆನ್ನಕ್ಕೆ ಚೂರಿ ಆಗ್ತಿದ್ದಾರೆ.
ಹೆಚ್ಚಾಗಿ ನಿಮ್ಮ ಮನಸ್ಸಿಗೆ ನೋವು ಉಂಟು ಮಾಡ್ತಿದ್ದಾರೆ ಆ ವ್ಯಕ್ತಿಗಳು. ಈ ಹಿಂದೆ ಕೂಡ ಈ ವ್ಯಕ್ತಿಯಿಂದ ನಿಮ್ಗೆ ಆಗಿದೆ, ಆದರೂ ಅವ್ರನ್ನ ಕ್ಷಮಿಸಿ ನಿಮ್ಮ ಲೈಫಿಗೆ ಮತ್ತೆ ನೀವು ಸೇರಿಸ್ಕೊಂಡಿದ್ದೀರ. ನಿಮ್ಮ ಲೈಫಲ್ಲಿ ಆ ವ್ಯಕ್ತಿಗಳಿದ್ದಾರೆ, ಬಟ್ ಆ ವ್ಯಕ್ತಿ ಮನಸ್ಸೊಳಗಡೆ ನಿಮ್ಮ ಬಗ್ಗೆ ಆಲೋಚಿಸ್ತಿರೋದೇ ಬೇರೆ, ನಿಮ್ಮ ಜೊತೆ ಇರೋದೇ ಬೇರೆ ರೀತಿಯಾಗಿದೆ. ಅದು ನಿಮ್ಗೆ ಇನ್ನಷ್ಟು ಅರ್ಥ ಆಗ್ತಿದೆ. ಅವ್ರ ಜೊತೆ ಹತ್ರವಾಗಿದ್ದು ಇನ್ನಷ್ಟು ನೀವು ಅರ್ಥ ಮಾಡ್ಕೋತಿದ್ದೀರಾ, ಅವರನ್ನು ಡ್ರಾಪ್ ಮಾಡ್ತಿದ್ದೀರಾ ನಿಮ್ಮ ಲೈಫಿಂದ. ಎಸ್, ಪಾಲ್ ನಂಬರ್ 1. ಎಸ್, ಯಾವುದಾದ್ರೂ ಲಕ್ಷ್ಮೀ ದೇವಿಗೆ ದೇವಿಗೆ ಸಂಬಂಧಪಟ್ಟಿರೋ ಟ್ಯಾಟೋಸ್ನ ನೀವು ಹಾಕ್ಸ್ಕೊತಿರ್ಬಹುದು, ಅಥವಾ ಕೆಲವರು ಇಲ್ಲಿ ಆ ಟ್ಯಾಟೋಸ್ನ ಹಾಕ್ಸ್ಕೊಂಡಿರೋ ವ್ಯಕ್ತಿಗಳು ರಿಮೂವ್ ಮಾಡಿಸ್ತಿರಬಹುದು. ಎಸ್, ಲಾಟ್ಸ್ ಆಫ್ ಕನ್ಫ್ಯೂಷನ್ಸ್ ಇದೆ ನಿಮಗೆ. ಯಾವುದೋ ನಿರ್ಧಾರ ನೀವು ಟ್ಯಾಟೋ ವಿಚಾರದಲ್ಲಾಗಿರ್ಬೋದು, ಅಥವಾ ನಿಮ್ಮ ಒಂದು ಜೊತೆ ಇರುವ ವ್ಯಕ್ತಿಗಳು, ನಿಮಗೆ ನೋವು ಮಾಡ್ತಿರೋ ವ್ಯಕ್ತಿಗಳ ಬಗ್ಗೆ ತುಂಬಾ ಮನಸ್ಸೊಳಗಡೆ ನಿಮಗೆ ತುಂಬಾ ಬೇಸರ ಇದೆ. ಅವ್ರಿಗೆ ಸದಾ ಒಳ್ಳೆಯದನ್ನು ಬಯಸಿದ್ದೀರಾ, ಬಟ್ ಆ ವ್ಯಕ್ತಿಗಳು ನಿಮಗೆ ಒಳ್ಳೆಯದನ್ನು ಬಯಸೋ ರೀತಿ ನಟನೆ ಮಾಡ್ತಿದ್ದಾರೆ, ಅದು ನಿಮಗೆ ಗೊತ್ತಾಗ್ತಿದೆ. ಎಸ್, ಪಾಲ್ ನಂಬರ್ 1. ಹೆಚ್ಚು ನಿಮ್ಮ ಬಗ್ಗೆ ತುಂಬ ತಿಳ್ಕೊಂಡಿದ್ದಾರೆ. ನೀವು ಹೇಗೆ ನಿಮ್ಮ ಲೈಫಲ್ಲಿ ಹೆಚ್ಚು ರಿಚ್ ಆಗಿದ್ದೀರಾ, ಹೆಚ್ಚು ನೀವು ಹೇಗಿದ್ದೀರಾ ಅದನ್ನು ಕಾಪಿ ಮಾಡುವಂಥ ವ್ಯಕ್ತಿಗಳವರು, ಬಟ್ ನಿಮ್ಗೆ ಒಳ್ಳೆಯದನ್ನು ಬಯಸುವಂಥ ಆ ವ್ಯಕ್ತಿ ಆಗಿಲ್ಲ. ಎಸ್, ಮುಂದಿನ ದಿನಗಳಲ್ಲಿ ನೀವು ಟ್ಯಾಟೋಸ್ನ ಏನು ಹಾಕ್ಸ್ತಿದ್ದೀರಾ, ಅಥವಾ ಟ್ಯಾಟೋಸ್ನ ರಿಮೂವ್ ಮಾಡಿಸ್ತಿದ್ದೀರಾ, ಅಥವಾ ನಿಮ್ಗೆ ಇಷ್ಟ ಆಗಿರುವಂಥ ದೈವದ ಟ್ಯಾಟೋಸ್ನ ಹಾಕ್ಸ್ಬೇಕು ಅಂದ್ಕೊಂಡಿದ್ದೀರಾ. ಖಂಡಿತ ಇದರಿಂದ ನಿಮಗೆ ಪ್ರೊಟೆಕ್ಷನ್ನೂ ಇದೆ. ಸ್ವಲ್ಪ ನಿಮಗೆ ಕೆಲವು ಸ್ಥಳಗಳಿಗೆ ಹೋಗ್ಲಿಕ್ಕೆ ಸ್ವಲ್ಪ ಮನಸ್ಸು ಒಪ್ಪದೇ ಇರಬಹುದು, ಬಿಕಾಸ್ ಮೀನ್ಸ್ ಯಾವುದಾದ್ರು ತೀರ್ಕೊಂಡಿರುವಂಥ ಸ್ಥಳಕ್ಕೆ ಅಥವಾ ಸ್ಮಶಾನ ಆ ರೀತಿಯಾದ ದಾರಿಗಳಲ್ಲಿ ನಿಮಗೆ ಹೋಗ್ಲಿಕ್ಕೆ ಸ್ವಲ್ಪ ಡಿಸ್ಟ್ರಾಕ್ಷನ್ಸ್ ಆಗಬಹುದು. ನಿಮಗೆ ಆದಷ್ಟು ತುಂಬ ಟಯರ್ಡ್ನೆಸ್ ಅನಿಸ್ಬೋದು, ಸುಸ್ತು ಅನ್ನಿಸ್ಬೋದು. ಈಗ ಆಲ್ರೆಡಿ ನೀವು ಟ್ಯಾಟೋಸ್ ಹಾಕ್ಸಿದ್ರೆ ಈ ರೀತಿಯೆಲ್ಲ ಅನುಭವಗಳು ನಿಮ್ಗೆ ಆಗ್ತಿದೆ. ಎಸ್, ಯೋಚನೆ ಮಾಡಿ ನಿರ್ಧಾರ ತಗೊಂಡು ಮುಂದುವರೀರಿ. ಎಸ್, ಪಾಲ್ ನಂಬರ್ 1. ಎಂಗೇಜ್ಮೆಂಟ್ ಕೂಡ ಫಿಕ್ಸ್ ಆಗ್ತಿದೆ ಸಡನ್ ಆಗಿ. ನಿಮ್ಮ ಮನಸ್ಸಿಗೆ ಇಷ್ಟ ಆಗಿ, ಒಪ್ಪಿಗೆ ಆಗಿ, ಇಷ್ಟು ದಿವಸದಿಂದ ನಿರ್ಧಾರ ತಗೊಂಡು ಎಷ್ಟು ತಡ ಆಗಿದೆ ನಿಮ್ಮ ಪ್ರೀತಿಯ ಜೀವನದಲ್ಲಿ, ನೀವು ಇಷ್ಟಪಟ್ಟಿರೋ ವ್ಯಕ್ತಿ ಜೊತೆ ನಿಮಗೆ ಎಂಗೇಜ್ಮೆಂಟ್ ಆಗ್ತಿದೆ. ಹಾಗೆ ಪಾಲ್ ನಂಬರ್ 1, ಯಾರಿಗೋಸ್ಕರ ನೀವು ವೆಯ್ಟ್ ಮಾಡ್ತಾ ಇದ್ದೀರಾ ಆ ವ್ಯಕ್ತಿ ನಿಮ್ಮ ಲೈಫಿಗೆ ಮತ್ತೆ ಎಂಟ್ರಿ ಆಗ್ತಿದ್ದಾರೆ. ಖಂಡಿತ ನಿಮ್ಮ ಮನಸ್ಸಲ್ಲಿ ಪ್ರಾರ್ಥನೆ ಮಾಡ್ಕೊಂಡಿದ್ದೀರಾ, ಅರಿಕೆ ಮಾಡ್ಕೊಂಡಿದ್ದೀರಾ ಆ ವ್ಯಕ್ತಿ ಬಗ್ಗೆ, ಆ ವ್ಯಕ್ತಿ ನಿಮ್ಮ ಲೈಫಿಗೆ ವಾಪಸ್ ಬರಬೇಕು ಅಥವಾ ನೀವು ಅಂದ್ಕೊಳ್ದೇವ್ರು ಆ ವ್ಯಕ್ತಿ ಅಂದ್ಕೊಂಡಿದ್ದಾರೆ, ಅವರೇ ನಿಮ್ಮನ್ನು ಭೇಟಿ ಮಾಡ್ತಿರಬಹುದು. ಮುಂದಿನ ದಿನಗಳಲ್ಲಿ ನಿಮ್ಮ ಲವ್ ಲೈಫಲ್ಲಿ ತುಂಬಾ ಚೇಂಜಸ್ ಇದೆ, ಹಾಗೆ ದಾಂಪತ್ಯ ಜೀವನದಲ್ಲೂ ತುಂಬಾ ಚೇಂಜಸ್ ಇದೆ. ಹೊಸ ನಿರ್ಧಾರ ತಗೋತಿದ್ದೀರಾ. ಪ್ರೆಗ್ನೆನ್ಸಿ ವಿಚಾರದಲ್ಲಿ ನೀವಿನ್ನೂ ನಿರ್ಧಾರ ತಗೊಳ್ಳದೆ ಹೋದರೆ ಮುಂದಿನ ದಿನಗಳಲ್ಲಿ ಆ ನಿರ್ಧಾರದಿಂದ ನಿಮ್ಮ ಕುಟುಂಬಕ್ಕೆ ತುಂಬಾ ಹ್ಯಾಪಿನೆಸ್ ಸಿಗ್ತದೆ. ಎಸ್, ಪಾಲ್ ನಂಬರ್ 1. ಹೆಚ್ಚು ನಿಮ್ಮ ಒಂದು ಮಕ್ಕಳ ಲೈಫಲ್ಲೂ ಕೂಡ ತುಂಬಾ ಒಳ್ಳೆ ನಿರ್ಧಾರಗಳನ್ನ ಮುಂದಿನ ದಿನಗಳಲ್ಲಿ ತಗೋತಿದ್ದೀರಾ. ಹಾಗೆ ನಿಮ್ಮ ಮಕ್ಕಳನ್ನ ಯಾವುದಾದ್ರೂ ಒಳ್ಳೆ ಲೊಕೇಶನ್ಗೆ ಕರ್ಕೊಂಡು ಟ್ರಾವೆಲ್ ಮಾಡ್ತಿರ್ಬೋದು, ಅದು ನಿಮಗೆ ಮನಸ್ಸಿಗೆ ತುಂಬ ಖುಷಿ ಇದೆ. ಎಸ್, ಮುಂದಿನ ದಿನಗಳಲ್ಲಿ ನಿಮ್ಮ ಮಕ್ಕಳಿಗೆ ಅಕ್ಷರ ಅಭ್ಯಾಸವನ್ನು ಮಾಡಿಸ್ತಿರಬಹುದು, ಅದು ನಿಮ್ಮ ಮನಸ್ಸಿಗೆ ತುಂಬಾ ಸಂತೋಷ ಇದೆ. ಅವರ ಒಂದು ಫ್ಯೂಚರ್ ಬಗ್ಗೆ ತುಂಬಾ ಗಮನವನ್ನು ಕೊಡ್ತಿದ್ದೀರಾ, ಸಮಯವನ್ನು ಕೊಡ್ತಿದ್ದೀರಾ. ನಿಮ್ಮ ಒಂದು ಮುಂದಿನ ದಿನಗಳಲ್ಲಿ ನಿಮ್ಮ ಮಕ್ಕಳ ಲೈಫಲ್ಲಿ ಚೇಂಜಸ್, ಹ್ಯಾಪಿನೆಸ್ ಇದೆ. ಪಾಲ್ ನಂಬರ್ 1. ಎಸ್, ಯಾವುದೇ ಪ್ರಾಪರ್ಟೀಸ್ ಆಗಿರ್ಬೋದು, ನೀವು ಸೇಲ್ ಮಾಡೋದಾಗಿರ್ಬೋದು ಅಥವಾ ಪರ್ಚೇಸ್ ಮಾಡೋದಾಗಿರ್ಬೋದು, ಹೆಚ್ಚಿನ ಲಾಭ ಇದೆ. ಪಾಲ್ ನಂಬರ್ 1ಗೆ ಹೆಚ್ಚಿನ ಸಕ್ಸಸ್ ಇದೆ. ಯಾವುದನ್ನು ನೀವು ಇಷ್ಟು ದಿವಸ ಅದನ್ನು ಖರೀದಿ ಮಾಡೋಕ್ಕಾಗಿರ್ಬೋದು ಅಥವಾ ಮಾರಾಟ ಮಾಡಲಿಕ್ಕೆ ಸಮಯವನ್ನು ತಗೊಂಡಿದ್ರಿ, ಆ ಸಮಯದಿಂದ ಈಗ ನಿಮಗೆ ಹೆಚ್ಚಿನ ಲಾಭ ಸಿಗ್ತದೆ. ಅದು ನಿಮ್ಮ ಮನಸ್ಸಿಗೆ ತುಂಬ ಸಂತೋಷ ಇದೆ. ಏನಾದರೂ ನೀವು ಅಲ್ಲಿ ಏನಾದರೂ ನೀವು ಮನೇನ ಕಟ್ಟಬೇಕು ಅಂದ್ಕೊಂಡಿದ್ರೆ ಅಥವಾ ಅದನ್ನು ಸೇಲ್ ಮಾಡಬೇಕು ಅಂದ್ಕೊಂಡಿದ್ರೆ ಹೆಚ್ಚಿನ ಸಕ್ಸಸ್ ಇದೆ. ಹಾಗೆ ಕೆಲವೊಂದಿಷ್ಟು ನಿಮ್ಮ ಭೂಮಿಯಲ್ಲಿ ಶಾಂತಿ ಕೂಡ ನೀವು ಮಾಡಿಸಿರ್ಬಹುದು ಅಥವಾ ಮುಂದಿನ ದಿನಗಳಲ್ಲಿ ಮಾಡಿಸ್ತಿರಬಹುದು. ಪಾಲ್ ನಂಬರ್ 1. ಯಾರಿಗಿದು ಅನ್ವಯಿಸುತ್ತೆ ಅವ್ರು ಮಾತ್ರ ತಗೊಳ್ಳಿ. ಎಸ್, ನೀವೇನಾದರೂ ಭೂಮಿನ ನಿಮ್ಮ ಹಿರಿಯರು ಕೊಟ್ಟಿರುವಂಥ ಭೂಮಿನ ನೀವು ಮಾರಾಟ ಮಾಡಬೇಕು ಅಂತ ಅಂದ್ಕೊಂಡಿದ್ದು ಅದು ಸ್ವಲ್ಪ ತಡ ವಿಳಂಬಗಳು ಆಗ್ತಿದ್ರೆ ಮುಂದಿನ ದಿನಗಳಲ್ಲಿ ಖಂಡಿತ ನಿಮ್ಮ ಒಂದು ಭೂಮಿ ಶಾಂತಿನ ಮಾಡಿಸಿ ಆ್ಯಂಡ್ ಅದನ್ನು ಮಾರಾಟ ಮಾಡ್ತಿರಬಹುದು. ಎಸ್, ಪಾಲ್ ನಂಬರ್ 1.
ಎಸ್, ಹೊಸ ಜಾಬ್ ಕೂಡ ನಿಮಗೆ ಮುಂದಿನ ದಿನಗಳಲ್ಲಿ ಸಿಗ್ತಿದೆ. ಹಾಗೆ ನೀವೇನಾದರೂ ಸ್ವಂತ ಬಿಸ್ನೆಸ್ನ ಶುರು ಮಾಡಬೇಕು ಅಂದ್ಕೊಂಡಿದ್ರೆ, ಆನ್ಲೈನಲ್ಲಿ ಏನಾದರೂ ಬಿಸ್ನೆಸ್ನ ಶುರು ಮಾಡಬೇಕು ಅಂತ ಅಂದ್ಕೊಂಡಿದ್ರು ಕೂಡ ಹೆಚ್ಚಿನ ಸಕ್ಸಸ್ ಇದೆ. ಪೈಲ್ ನಂಬರ್ 1ಗೆ ಯಾವ ಸ್ಥಳಕ್ಕೆ ನೀವು ಭೇಟಿ ಕೊಡಬೇಕು ಅಂದ್ಕೊಂಡಿದ್ದೀರಾ ಅಥವಾ ಅಲ್ಲಿ ನಿಮ್ಮ ಒಂದು ನೆಗೆಟಿವಿಟೀಸ್ನ ಕ್ಲೆನ್ಸ್ ಮಾಡಬೇಕು ಅಂದ್ಕೊಂಡಿದ್ದೀರಾ, ಖಂಡಿತ ಆ ದೇವರ ಆಶೀರ್ವಾದ ಪೈಲ್ ನಂಬರ್ 1ಗೆ ಹೆಚ್ಚಾಗಿ ಇದೆ. ಎಸ್, ಯಾವುದಾದ್ರು ದೇವಸ್ಥಾನದಲ್ಲಿ ನೀವು ನದಿ ಸ್ನಾನ, ಹೊಳೆ ಸ್ನಾನ ಮಾಡೋದ್ರಿಂದ ಇನ್ನಷ್ಟು ನಿಮ್ಮ ಮನಸ್ಸಿಗೆ ಕಾಮ್ನೆಸ್ ಅನಿಸುತ್ತೆ. ಪೈಲ್ ನಂಬರ್ 1. ಎಸ್, ಹಾಗೆ ಇಲ್ಲಿ ಕೆಲವರು ಗಂಗೆ ಪೂಜೆನ ಕೂಡ ಮಾಡ್ತಿರಬಹುದು ಮುಂದಿನ ದಿನಗಳಲ್ಲಿ. ನಿಮ್ಮ ಒಂದು ಮನೆ ದೇವರ ಪೂಜೆ ನಿಮ್ಮ ಮನೆಯಲ್ಲಿ ವಿಜೃಂಭಣೆಯಿಂದ ಮಾಡ್ತಿರ್ಬಹುದು. ಅದು ನಿಮ್ಮ ಮನಸ್ಸಿಗೆ, ನಿಮ್ಮ ಕುಟುಂಬಕ್ಕೆ ರಕ್ಷಣೆ, ಹ್ಯಾಪಿನೆಸ್, ಚೇಂಜಸ್ ತಂದುಕೊಡ್ತಿದೆ. ಯಾವುದು ಕೆಲಸಗಳು ವಿಳಂಬ ಆಗ್ತಿದೆ, ಆ ವಿಳಂಬದಿಂದ ಸಂತೋಷ, ಹ್ಯಾಪಿನೆಸ್ ಸಿಗ್ತಿದೆ. ಆ ವಿಳಂಬ ಏನು ಅಡೆತಡೆಗಳಿತ್ತು ಅದು ದೂರ ಆಗಿ ಚೇಂಜಸ್ ಆಗ್ತಿದೆ. ಪೈಲ್ ನಂಬರ್ 1. ನಿರ್ಧಾರ ತಗೋಬೇಕಿದ್ರೆ ನಿಮ್ಮ ವೈಯಕ್ತಿಕ ವಿಚಾರವಾಗಿ ಆಗಿರ್ಬಹುದು ಅಥವಾ ನಿಮ್ಮ ಕುಟುಂಬದ ವಿಚಾರ ಆಗಿರಬಹುದು, ಯಾರಿಗೆ ಸಹಾಯ ಮಾಡೋ ಮನಸ್ಸಿದ್ದು ನಿಮಗೆ ಏನು ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ ಅಲ್ಲಿ ಸ್ವಲ್ಪ ಯೋಚನೆ ಮಾಡಿ ನಿಧಾನವಾಗಿ ನಿರ್ಧಾರವನ್ನು ತಗೊಳ್ಳಿ. ಪೈಲ್ ನಂಬರ್ 1. ಎಸ್, ಯಾವ ವಿಚಾರದಲ್ಲಿ ನೀವು ಮಿಸ್ಟೇಕ್ಸ್ನ ಮಾಡ್ಕೊಂಡಿದ್ದೀರಾ ಅಥವಾ ಯಾವುದು ನಿಮಗೆ ಹಣಕಾಸು ಲಾಕ್ ಆಗಿದೆ, ಖಂಡಿತ ಆ ಹಣಕಾಸು ನಿಮ್ಮ ಲೈಫಿಗೆ ವಾಪಸ್ ಬರ್ತಿದೆ. ಖಂಡಿತ ನೀವು ಯಾವುದಾದ್ರೂ ಕ್ಷೇತ್ರದಲ್ಲಿ ನದಿ ಸ್ನಾನ, ಹೊಳೆ ಸ್ನಾನ ಮಾಡೋದ್ರಿಂದ ಆ ದೇವರಿಗೆ ಪ್ರಾರ್ಥನೆ ಮಾಡ್ಕೊಳ್ಳೋದ್ರಿಂದ, ಅರ್ಕೆ ಮಾಡ್ಕೊಳ್ಳೋದ್ರಿಂದ ಖಂಡಿತ ನಂಜುಂಡೇಶ್ವರ ಆಗಿರಬಹುದು, ಧರ್ಮಸ್ಥಳ ಆಗಿರಬಹುದು, ಈ ರೀತಿ ಕ್ಷೇತ್ರದಲ್ಲಿ ನೀವೇನಾದ್ರು ಹರಕೆ ಮಾಡ್ಕೊಂಡಿದ್ರೆ ಅಥವಾ ಮುಂದಿನ ದಿನಗಳಲ್ಲಿ ಹರಕೆ ಮಾಡ್ಕೋತಿದ್ರೆ ಖಂಡಿತ ನಿಮಗೆ ಹೆಚ್ಚಿನ ಸಕ್ಸಸ್ ಇದೆ. ನಿಮಗೆ ನಿಂತಿರುವಂಥ ಹಣ ಯಾವುದು ಬರಬೇಕಾಗಿದೆ ಆ ಅಮೌಂಟ್ ಕೂಡ ಬರ್ತಿದೆ. ಹೆಚ್ಚಾಗಿ ನಿಮಗೆ ಯಾರು ಮೋಸ ಮಾಡಬೇಕು ಅಂತ ಅಂದ್ಕೊಂಡಿದ್ದಾರೆ ಅಥವಾ ನಿಮಗೆ ಕಾನೂನಿಗೆ ಸಂಬಂಧಪಟ್ಟಾಗೆ ನಿಮಗೆ ಏನು ಅಡೆತಡೆಗಳಾಗ್ತಿದೆ, ನಿಮ್ಗೆ ಇನ್ನಷ್ಟು ಕೋರ್ಟ್ ಕೇಸ್ ಇನ್ನೂ ಕಂಪ್ಲೀಟ್ ಆಗಿಲ್ಲ ಅಂತ ವೆಯ್ಟ್ ಮಾಡ್ತಿದ್ದೀರಾ, ಮುಂದಿನ ದಿನಗಳಲ್ಲಿ ಇದು ಕೂಡ ಕ್ಲಿಯರ್ ಆಗ್ತಿದೆ. ಮುಂದೆ ಬರುವಂಥ ದಿನಗಳಲ್ಲಿ ಪೈಲ್ ನಂಬರ್ 1ಗೆ ಯಾರು ಅಡೆತಡೆಗಳಾಗಬೇಕು ನಿಮ್ಮ ಕೆಲಸಗಳಿಗೆ ಅಂತ ಕೆಲವು ವ್ಯಕ್ತಿಗಳು ನಿಮಗೆ ನೆಗೆಟಿವಿಟೀಸ್ನ ಮಾಡ್ತಿದ್ದಾರೆ. ಪೈಲ್ ನಂಬರ್ 1 ಖಂಡಿತ ಆ ನೆಗೆಟಿವಿಟೀಸಿಂದ ನಿಮಗೆ ರಿಮೂವ್ ಆಗ್ತಿದೆ. ಯಾವುದು ನಿಮಗೆ ಕೆಲಸ ಆಗಬಾರ್ದು ಅಂತ ತಡೆ ಮಾಡ್ತಿದ್ದಾರೆ ಆ ವ್ಯಕ್ತಿಗಳಿಗೆ ವಾಪಸ್ ಅದು ರಿಟರ್ನ್ ಬ್ಯಾಕ್ ಆಗಿ ಆಗ್ತಿದೆ. ನೀವು ಪ್ರಾರ್ಥನೆ ಮಾಡ್ತಿರುವಂತಹ, ನೀವು ಮುಂದೆ ಮಾಡುವಂಥ ಕೆಲಸದಲ್ಲಿ ದೈವದ ಆಶೀರ್ವಾದ ಹೆಚ್ಚಾಗಿ ಇದೆ. ಹೆಚ್ಚು ಜಪಗಳನ್ನು ಮಾಡ್ತಿದ್ದೀರಾ, ಹೆಚ್ಚು ಹೊಸದಾಗಿ ಏನಾದರೂ ನೀವು ವಿದ್ಯೆಯನ್ನು ಕಲಿಬೇಕು ಅಂತ ಆಸಕ್ತಿ ಮೂಡ್ತಿರ್ಬೋದು. ಪೈಲ್ ನಂಬರ್ 1 ಖಂಡಿತ ಆ ವಿದ್ಯೆಯನ್ನು ಕಲೀಲಿಕ್ಕೆ ನಿಮಗೆ ಆಸ್ಟ್ರಾಲಜಿ ಆಗಿರಬಹುದು ಅಥವಾ ನಿಮ್ಮ ಎಜುಕೇಷನ್ಗೆ ಸಂಬಂಧಪಟ್ಟಾಗೆ ಮುಂದಿನ ದಿನಗಳಲ್ಲಿ ಇನ್ನಷ್ಟು ಏನು ಡ್ರಾಪ್ ಆಗಿದೆ ಆ ಎಜುಕೇಷನ್ನ ಕಂಟಿನ್ಯೂ ಮಾಡೋದಾಗಿರಬಹುದು. ಖಂಡಿತ ನಿಮಗೆ ಹೆಚ್ಚಿನ ಸಕ್ಸಸ್ ಸಿಗ್ತಿದೆ. ಟಚ್ ಏಂಜಲ್ಸಿಂದ ನಿಮಗೆ ಏನು ಮೆಸೇಜಸ್ ಸಿಗ್ತಿದೆ ನೋಡೋಣ. ಏನೇ ನಿಮ್ಮ ಪ್ರಶ್ನೆ ಇದ್ದರೂ ನೀವು ನಂಬಿರೋ ದೈವನ ಕೇಳಿ, ಖಂಡಿತ ಆ ದೈವ ನಿಮಗೆ ಒಳ್ಳೆ ದಾರಿನ ತೋರಿಸ್ಕೊಡ್ತಿದ್ದಾರೆ. ಖಂಡಿತ ನಿಮ್ಮ ಪ್ರೀತಿಯ ಜೀವನದಲ್ಲಿ ಯಾರಿಲ್ಲಿ ಸಿಂಗಲ್ಸ್ ಇದ್ದೀರಾ ಆ್ಯಂಡ್ ಹಾಗೆ ಯಾರಿಲ್ಲಿ ಲವರ್ಸ್ ಇದ್ದೀರಾ, ಪೈಲ್ ನಂಬರ್ 1 ಯಾರು ಪಿಕ್ ಮಾಡಿದ್ದೀರಾ, ಖಂಡಿತ ಪಾಸಿಟಿವ್ ಎನರ್ಜೀಸ್ ನಿಮಗೆ ಸಿಗ್ತಿದೆ. ನಿಮ್ಮ ಪ್ರೀತಿ ಜೀವನದಲ್ಲಿ ನಿಮ್ಮ ಇಷ್ಟಪಟ್ಟಿರೋ ವ್ಯಕ್ತಿ ನಿಮ್ಮನ್ನು ತುಂಬ ಟ್ರಸ್ಟ್ ಮಾಡ್ತಿದ್ದಾರೆ. ಅವ್ರು ಮಾತಾಡೋ ಮಾತುಗಳು ನಿಮಗೆ ತುಂಬಾ ಇಷ್ಟ ಆಗ್ತಿದೆ. ಹಾಗೆ ಅವರು ನಿಮಗೇನಾದರೂ ಪ್ರಾಮಿಸಿಂಗ್ ಕೂಡ ಮಾಡ್ತಿರಬಹುದು. ಹಾಗೆ ನಿಮ್ಮ ಹಸ್ಬೆಂಡ್ ಆ್ಯಂಡ್ ವೈಫ್ ಎನರ್ಜೀಸ್ ಕೂಡ ಖಂಡಿತ ನಿಮ್ಮ ಒಂದು ಪ್ರೀತಿಯ ಜೀವನದಲ್ಲಿ, ನಿಮ್ಮ ದಾಂಪತ್ಯ ಜೀವನದಲ್ಲಿ ಯಾರು ಥರ್ಡ್ ಪಾರ್ಟೀಸ್ ಇದ್ದರು ಆ ಥರ್ಡ್ ಪಾರ್ಟೀಸಿಂದ ನಿಮ್ಮ ಒಂದು ಪ್ರೀತಿ ಜೀವನಕ್ಕೆ, ದಾಂಪತ್ಯ ಜೀವನಕ್ಕೆ ಸಮಸ್ಯೆ ಆಗಿತ್ತು, ಅದು ಕೂಡ ಕ್ಲೆನ್ಸಿಂಗ್ ಆಗ್ತಿದೆ. ಆ ವ್ಯಕ್ತಿಗಳು ನಿಮ್ಮ ಲೈಫಿಂದ ದೂರ ಹೋಗ್ತಿದ್ದಾರೆ. ಹೆಚ್ಚಾಗಿ ಶಾಂತಿ, ನೆಮ್ಮದಿ, ಪ್ರೀತಿ ಹೆಚ್ಚಾಗಿ ಸಿಗ್ತಿದೆ. ಪೈಲ್ ನಂಬರ್ 1 ಯಾವುದಕ್ಕೋಸ್ಕರ ಇಷ್ಟು ದಿವಸ ವೆಯ್ಟ್ ಮಾಡ್ತಿದ್ರಿ ಅದು ನಿಮ್ಮ ಲೈಫಿಗೆ ಬರ್ತಿದೆ. ಅಬಂಡೆನ್ಸ್ ಸಿಗ್ತಿದೆ. ಹೆಚ್ಚಾಗಿ ನಿಮ್ಮ ಮನಸ್ಸಿಗೆ ಶಾಂತಿ ಸಿಗ್ತಿದೆ, ನೆಮ್ಮದಿ ಸಿಗ್ತಿದೆ. ಇಷ್ಟು ದಿವಸ ಕಾದಿದ್ದಕ್ಕೂ ತುಂಬಾ ಹ್ಯಾಪಿನೆಸ್ ಸಿಗ್ತದೆ. ಪೈಲ್ ನಂಬರ್ 1 ಮುಂದಿನ ದಿನಗಳಲ್ಲಿ. ಎಸ್,
ಯಾವ ಜೊತೆ ನೀವು ಮಾತಾಡ್ತಿದ್ದೀರಾ, ನಿಮ್ಮ ಮನಸ್ಸಲ್ಲಿ ಏನಿದೆ ಅದನ್ನು ಕೇಳಬೇಕು ಅಂತ ಅಂದ್ಕೊಂಡಿದ್ದೀರಾ, ಆ ಪ್ರಶ್ನೆನ ಕೇಳಿ. ಅದನ್ನು ಮತ್ತೆ ಬಚ್ಚಿಡೋಕ್ಕೆ ಹೋಗಬೇಡಿ. ನಿಮ್ಗೇನು ಮಾತಾಡಬೇಕು ಅನಿಸುತ್ತೆ ಓಪನ್ ಅಪ್ ಆಗಿ ಮಾತಾಡಿ. ಏನೇ ನಿರ್ಧಾರ ತಿಳಿಸ್ಬೇಕಿದ್ರು ಓಪನ್ ಅಪ್ ಆಗಿ ಹೇಳಿ. ಖಂಡಿತ ನಿಮ್ಮ ನಿರ್ಧಾರಗಳು, ನಿಮ್ಮ ಮಾತುಗಳು, ಯಾರ ಜೊತೆ ನೀವು ಮಾತಾಡ್ತಿದ್ದೀರಾ ಆ ವ್ಯಕ್ತಿಗಳಿಗೆ ಇಂಪಾರ್ಟೆಂಟ್ ಅನಿಸ್ಬಹುದು. ಪ್ಯಾಲ್ ನಂಬರ್ 1. ಎಸ್, ಈ ಒಂದು ರೀಡಿಂಗ್ನ ನಾನು ಇಲ್ಲೇ ಮುಗಿಸ್ತಾ, ಐ ಹೋಪ್ ಈ ಒಂದು ರೀಡಿಂಗ್ ನಿಮ್ಗೆ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಇಷ್ಟ ಆದರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಬೆಲ್ ನೋಟಿಫಿಕೇಷನ್ ಆನ್ ಮಾಡ್ಕೊಳ್ಳಿ, ಸೊ ದಟ್ ನಾನು ಹಾಕುವಂಥ ರೀಡಿಂಗ್ ನಿಮಗೆ ತಲುಪುತ್ತೆ. ಥ್ಯಾಂಕ್ ಯು ಸೋ ಮಚ್. ಲವ್ ಯು ಆಲ್. ಟೇಕ್ ಕೇರ್. ಹರೇ ಕೃಷ್ಣ. ನಮಸ್ತೆ. ಪ್ಯಾಲ್ ನಂಬರ್ 2 ಯಾರು ರೋಸ್ ಕ್ವೆಟ್ಸ್ನ ಚಾಯ್ಸ್ ಮಾಡಿದ್ದೀರಾ? ಎಸ್, ನಿಮ್ಮ ಲೈಫಲ್ಲಿ ಮುಂದಿನ ದಿನಗಳಲ್ಲಿ ಏನು ಚೇಂಜಸ್ ಬರ್ತಿದೆ, ವಾಟ್ ಕಮಿಂಗ್ ನೆಕ್ಸ್ಟ್ ನೋಡೋಣ. ಮೊದಲದಾಗಿ ಬಲ್ಲಿಂದ ನಿಮ್ಗೆ ಏನು ಮೆಸೇಜ್ ಸಿಗ್ತದೆ ನೋಡೋಣ. ಎಸ್, ಪ್ಯಾಲ್ ನಂಬರ್ 2 ಮುಂದಿನ ದಿನಗಳಲ್ಲಿ ಹೆಚ್ಚು ಓಂಕಾರ ಟ್ಯೂನ್ಸ್, ಮೆಡಿಟೇಷನ್ ಬಗ್ಗೆ ಗಮನ ಕೊಡ್ತಿದ್ದೀರಾ, ಮೆಡಿಟೇಷನ್ ಮಾಡ್ತಿದ್ದೀರಾ. ಏನೋ ಒಂದು ಮೆಸೇಜಸ್ ನಿಮಗೆ ಸಿಗ್ತಿದೆ, ಬಟ್ ಅದು ಕ್ಲಿಯರಾಗಿ ನಿಮಗೆ ಗೊತ್ತಾಗ್ತಿಲ್ಲದೆ ಇರಬಹುದು. ಪ್ಯಾಲ್ ನಂಬರ್ 2 ಖಂಡಿತ ನಿಮಗೆ ಆನ್ಸರ್ ಮುಂದಿನ ದಿನಗಳಲ್ಲಿ ಸಿಗ್ತದೆ. ಯಾವುದು ಕೇಳಿಸ್ಕೊತಿದ್ದೀರಾ ಅದ್ರ ಕಡೆ ಗಮನನ ಕೊಡಿ. ಯಾವುದು ನಿಮಗೆ ನಿಮ್ಮ ಮೆಡಿಟೇಷನಲ್ಲಿ ಅಥವಾ ನಿಮ್ಮ ಡ್ರೀಮ್ಸಲ್ಲಿ ಅಥವಾ ನಿಮ್ಮ ಗುರುಗಳು ಏನು ಹೇಳ್ತಿದ್ದಾರೆ ಅದ್ರ ಕಡೆ ನೀವು ಖಂಡಿತ ಇನ್ನಷ್ಟು ಗಮನ ಕೊಟ್ಟರೆ ಖಂಡಿತ ನಿಮಗೆ ಅದಕ್ಕೆ ಆನ್ಸರ್ ಸಿಗುತ್ತೆ. ಎಸ್, ಹೆಚ್ಚು ಒತ್ತಡ ತಗೋಬೇಡಿ. ಪ್ಯಾಲ್ ನಂಬರ್ 2. ಎಸ್, ಪ್ರಾಣಿನ ರಕ್ಷಣೆ ಮಾಡ್ತಿದ್ದೀರಾ ಮುಂದಿನ ದಿನಗಳಲ್ಲಿ. ನಿಮ್ಮ ಸರೌಂಡಿಂಗ್, ನೀವೆಲ್ಲೇ ಟ್ರಾವೆಲ್ ಮಾಡಲಿ, ದಿನನಿತ್ಯ ನಿಮ್ಮ ಕೆಲಸಗಳಲ್ಲಿ ಯಾವುದಾದ್ರೂ ಪ್ರಾಣಿಗೆ ನೀವು ಆ ಪ್ರಾಣಿನ ಉಳಿಸ್ತಾ ಇದ್ದೀರಾ. ಎಸ್, ಅದು ಒಂದು ಗ್ರೇಟ್ ಥಿಂಗ್ ನೀವು ಮುಂದಿನ ದಿನಗಳಲ್ಲಿ ಮಾಡ್ತಿರೋದು. ಪ್ರಾಣಿ ರಕ್ಷಣೆನ ಮಾಡ್ತಿದ್ದೀರಾ. ಹೆಚ್ಚಾಗಿ ಮುಂದಿನ ದಿನಗಳಲ್ಲಿ ಹೆಚ್ಚು ನಿಮ್ಮಿಂದ ಸಹಾಯ ಕೇಳೋರು ಹೆಚ್ಚಾಗ್ತಿದ್ದಾರೆ. ಇಷ್ಟು ದಿವಸ ನೀವು ಯಾವುದು ವಿಚಾರದಲ್ಲಿ ನಿಮಗೆ ಅಲೋನ್ ಫೀಲ್ ಮಾಡ್ತಿದ್ರಿ, ಯಾರೂ ಇಲ್ಲ ಅಂತ, ಬಟ್ ಮುಂದಿನ ದಿನಗಳಲ್ಲಿ ಹೆಚ್ಚಿನ ಸಪೋರ್ಟ್ ನಿಮಗೆ ಸಿಗ್ತಿದೆ ಫಾರ್ ಪ್ಯಾಲ್ ನಂಬರ್ 2. ಎಸ್, ತುಂಬ ಹ್ಯಾಪಿಯಾಗಿ ಕೂಡ ಈ ಒಂದು ರೀಡಿಂಗ್ ನೋಡ್ತಿರ್ಬೋದು ನೀವು. ತುಂಬ ಹ್ಯಾಪಿನೆಸ್ ಇದೆ ನಿಮ್ಮ ಫೇಸಲ್ಲಿ. ಹ್ಯಾಪಿನೆಸ್ ಹಾಗೇ ಇರಲಿ, ಯಾರ ದೃಷ್ಟಿಯು ಬೀಳದೇ ಇರಲಿ. ಎಸ್, ಪ್ಯಾಲ್ ನಂಬರ್ 2 ಯಾವುದು ಥರ್ಡ್ ಪಾರ್ಟಿ ಸಿಚುವೇಷನಲ್ಲಿ ಸಿಗಾಕೊಂಡಿದ್ದೀರಾ, ಏನೋ ಒಂದು ಮಾಡೋಕ್ಕೆ ಹೋಗಿ ಮತ್ತಿಂದೇನೋ ಆಗಿರ್ಬೋದು ನಿಮ್ಮ ಲೈಫಲ್ಲಿ, ಲವ್ ಲೈಫಲ್ಲಿ, ನಿಮ್ಮ ಒಂದು ದಾಂಪತ್ಯ ಜೀವನದಲ್ಲಿ. ಬಟ್ ಈ ಒಂದು ಥರ್ಡ್ ಪಾರ್ಟೀಸಿಂದ ರಿಲೀಸ್ ಆಗ್ತಿದೆ. ಆ ಥರ್ಡ್ ಪಾರ್ಟೀಸ್ ನಿಮ್ಮಿಂದ ದೂರ, ಆ ಮೂರನೇ ವ್ಯಕ್ತಿ ನಿಮ್ಮ ವಿಚಾರದಿಂದ ದೂರ ಹೋಗ್ತಿದ್ದಾರೆ. ಎಸ್, ನಿಮ್ಮ ವೈಫ್ ಆಗಿರ್ಬೋದು, ನಿಮ್ಮ ಹಸ್ಬೆಂಡ್ ನಿಮಗೆ ತುಂಬ ಸಪೋರ್ಟ್ ಮಾಡ್ತಿದ್ದಾರೆ, ನಿಮ್ಮ ಮೇಲೆ ಟ್ರಸ್ಟ್ ಇಟ್ಟಿದ್ದಾರೆ. ನೀವು ಆ ರೀತಿ ವ್ಯಕ್ತಿ ಅಲ್ಲ ಅಂತ ನಿಮ್ಮನ್ನ ಹೆಚ್ಚಿನ ರೆಸ್ಪೆಕ್ಟ್ ಮಾಡ್ತಿದ್ದಾರೆ. ಇಲ್ಲಿ ಯಾರು ಥರ್ಡ್ ಪಾರ್ಟೀಸ್ ನಿಮ್ಮ ಲೈಫಲ್ಲಿ ಬಂದಿದ್ದಾರೆ ಪ್ಯಾಲ್ ನಂಬರ್ 2, ಆ ವ್ಯಕ್ತಿ ನಿಮ್ಮ ಪ್ರೀತಿಯ ಜೀವನದಿಂದ, ದಾಂಪತ್ಯ ಜೀವನದಿಂದ ದೂರ ಹೋಗ್ತಿದ್ದಾರೆ. ಬೆನ್ನಿಂದ ಮಾತಾಡೋರು ತುಂಬ ಜನ ಇದ್ದಾರೆ ಪ್ಯಾಲ್ ನಂಬರ್ 2ಗೆ. ನೀವು ಮಾಡುವ ಕೆಲಸಗಳೇ ಅವ್ರಿಗೆ ಬರ್ನಿಂಗ್ ಅನಿಸುತ್ತೆ. ಪ್ಯಾಲ್ ನಂಬರ್ 2 ಮುಂದಿನ ದಿನಗಳಲ್ಲಿ ನೀವೇನೇ ಮಾಡಲಿ ಅದನ್ನು ಅವರು ಮಾಡಬೇಕು ಅಂತ ಅನಿಸುತ್ತೆ, ಅಥವಾ ನೀವೇನೇ ವಸ್ತುವಿನ ತಗೊಳ್ಳಿ ಅದು ಅವರು ತಗೋಬೇಕು ಅನಿಸುತ್ತೆ, ಅಥವಾ ನೀವೇನೇ ಅವ್ರ ಮುಂದೆ ಏನೇ ನಿಮ್ಮ ಒಳ್ಳೆ ಕೆಲಸನ ಮಾಡಲಿ, ಹೆಚ್ಚು ಹಾರ್ಡ್ ವರ್ಕ್ ಮಾಡಲಿ, ಅಥವಾ ಹೆಚ್ಚು ನೀವು ಎಲ್ಲರ ಜೊತೆ ನಗ್ನಗ್ತಾ ಮಾತಾಡಲಿ, ಅಥವಾ ಹೆಚ್ಚು ನೀವು ಏನಾದರೂ ಪೂಜೆ ಕಾರ್ಯಕ್ರಮಗಳಾಗಿರ್ಬೋದು, ನಿಮ್ಮ ಡ್ರೆಸ್ ಬಗ್ಗೆ, ನಿಮ್ಮ ಮೇಕಪ್ ಬಗ್ಗೆ, ನಿಮ್ಮ ಹೇರ್ ಸ್ಟೈಲ್ ಬಗ್ಗೆ, ನಿಮ್ಮ ಒಂದು ವಸ್ತುಗಳು ಧರಿಸೋದ್ರ ಬಗ್ಗೆ, ಎವ್ರಿಥಿಂಗ್ ನಿಮ್ಮ ಸುತ್ತ ಇರೋ ವ್ಯಕ್ತಿಗಳು ಹೆಚ್ಚು ಗಮನ ಕೊಡ್ತಿದ್ದಾರೆ. ಆ ವ್ಯಕ್ತಿಗಳು ಕೂಡ ಅದೇ ರೀತಿ ಮಾಡ್ತಿದ್ದಾರೆ, ಕಾಪಿ ಚಟ್ ಮಾಡ್ತಿದ್ದಾರೆ. ಮುಂದಿನ ದಿನಗಳಲ್ಲಿ ಪ್ಯಾಲ್ ನಂಬರ್ 2ಗೆ ಒಂದು ರೀತಿ ಇದು ನಿಮಗೆ ಸಿಲ್ಲಿ ಅನ್ನಿಸ್ಬಹುದು, ಅಥವಾ ನಿಮಗೆ ಅದು ಪ್ರೌಡ್ ಫೀಲ್ ಆಗ್ಬೋದು, ಅಥವಾ ನಿಮಗೂ ಕೂಡ ನಾನು ಮಾಡೋವಂಥದ್ದೇ ಮಾಡ್ತಿದ್ದಾರಲ್ಲ ಇವರು ಅಂತ ಅನ್ನಿಸ್ಬಹುದು ಮನಸ್ಸಲ್ಲೂ. ಎಸ್, ಅವ್ರು ನಿಮ್ಗಿಂತ ಚೆನ್ನಾಗಿ ಇರಬೇಕು, ನಿಮ್ಗಿಂತ ಚೆನ್ನಾಗಿ ಕಾಣಬೇಕು ಅಂತ ಅನ್ನಿಸ್ಬಹುದು ಪ್ಯಾಲ್ ನಂಬರ್ 2 ಆ ವ್ಯಕ್ತಿಗಳಿಗೆ. ಎಸ್, ಹೆಚ್ಚು ಈ ಮುಂದಿನ ದಿನಗಳಲ್ಲಿ ನಿಮ್ಮನ್ನ ಅಬ್ಸರ್ವ್ ಮಾಡೋ ವ್ಯಕ್ತಿಗಳು ಜಾಸ್ತಿ ಇದ್ದಾರೆ. ಎಸ್, ಬೆನ್ನಿಂದ ಮಾತಾಡೋದು ಇದೆ ನಿಮ್ಮ ಹಿಂದೆ ಮುಂದಿನ ದಿನಗಳಲ್ಲಿ ಹಾಗೂ ಸದ್ಯದ ಪರಿಸ್ಥಿತಿಯಲ್ಲಿ.
ನೀವೇನೇ ಕೆಲಸ ಮಾಡಲಿ ಏನೇ ಮಾಡಲಿ ನೀವು ಹೇಗೆ ಮುಂದುವರಿತಿದ್ದೀರಾ, ನೀವು ಹೇಗೆ ಯಶಸ್ಸನ್ನು ಕಾಣ್ತಿದ್ದೀರಾ, ಇಷ್ಟೆಲ್ಲ ಸಮಸ್ಯೆ ಇದ್ದರು ಅಥವಾ ಏನು ಸಮಸ್ಯೆ ಇದ್ದರು ಹೀಗೆ ನೀವು ಹ್ಯಾಪಿಯಾಗಿ ಆರಾಮಾಗಿದ್ದೀರಾ, ಯಾರಿಗೂ ಅದನ್ನು ಹೇಳ್ಕೊಳ್ದೆ ಮನಸ್ಸಲ್ಲೇ ಇಟ್ಕೊಂಡು ಹೇಗೆ ಇದನ್ನೆಲ್ಲ ನಿಭಾಯಿಸ್ತಾ ಇದ್ದೀರಾ ಅನ್ನೋ ಒಂದು ಕಾತುರತೆ ನಿಮ್ಮ ಶತ್ರುವಿಗೆ, ನಿಮ್ಮ ಬೆನ್ನಿಂದೆ ಮಾತಾಡೋ ವ್ಯಕ್ತಿಗಳಿಗಿದೆ. ಪಾಲ್ ನಂಬರ್ 2. ಎಸ್, ಮುಂದಿನ ದಿನಗಳಲ್ಲಿ ಪಾಲ್ ನಂಬರ್ 2 ಏನು ಸ್ವಂತ ಬಿಸ್ನೆಸ್ನ ನೀವು ಶುರು ಮಾಡ್ತಿದ್ದೀರಾ ಅಥವಾ ಹೆಚ್ಚು ನಿಮಗೆ ವೈರಿಗಳಿದ್ದಾರೆ ಈಗ ಸದ್ಯದ ಪರಿಸ್ಥಿತಿಯಲ್ಲಿ, ಅವರೆಲ್ಲರೂ ನಿಮ್ಮಿಂದ ದೂರ ಸರಿತಿದ್ದಾರೆ. ಪಾಲ್ ನಂಬರ್ 2. ಎಸ್, ಹಾಗೆ ಆ ವ್ಯಕ್ತಿಗಳಿಂದ ಇನ್ನಷ್ಟು ನಿಮ್ಗೆ ಇನ್ಫಾರ್ಮೇಷನ್ ಸಿಗ್ತಿರಬಹುದು. ಎಸ್, ಆ ವ್ಯಕ್ತಿಗಳಿಂದ ನಿಮ್ಗೆ ಏನು ಇನ್ಫಾರ್ಮೇಷನ್ ಸಿಗ್ತಿದೆ ಅದು ನಿಮ್ಮ ಒಂದು ಕೆಲಸಕ್ಕೆ, ನಿಮ್ಮ ಲೈಫ್ಗೆ ಅಥವಾ ನೀವು ಆಲೋಚನೆ ಮಾಡ್ತಿರೋ ವಿಚಾರಕ್ಕೆ ಖಂಡಿತ ಕ್ಲಾರಿಟಿ ಸಿಗ್ತಿದೆ. ತುಂಬ ಸ್ಟ್ರಾಂಗ್ ವ್ಯಕ್ತಿ ನೀವು. ಹಾಗೆ ಇನ್ನೊಬ್ಬರ ಒಂದು ಸಮಸ್ಯೆಗೆ ಬೇಗ ನೀವು ಸ್ಪಂದಿಸ್ತಿದ್ದೀರಾ. ಪಾಲ್ ನಂಬರ್ 2. ಪಾಲ್ ನಂಬರ್ 2 ಮುಂದಿನ ದಿನಗಳಲ್ಲಿ ಯಾವುದಾದ್ರೂ ಸ್ವಂತ ಪ್ರಾಪರ್ಟಿನ ನೀವು ಬೈ ಮಾಡ್ತಿರ್ಬೋದು ಅಥವಾ ಆ ಆಲೋಚನೆಯಲ್ಲಿದ್ದು ಸರ್ಚ್ ಮಾಡ್ತಿದ್ರೆ ಖಂಡಿತ ನಿಮಗೆ ನಿಮ್ಮ ಒಂದು ಆಸೆ ಖಂಡಿತ ಮುಂದಿನ ದಿನಗಳಲ್ಲಿ ಈಡೇರ್ತಿದೆ. ಆ್ಯಂಡ್ ನಿಮ್ಮ ಬಜೆಟ್ಗೆ ಸ್ವಂತ ಪ್ರಾಪರ್ಟಿ ಆಗಿರ್ಬೋದು, ಮನೆ ಆಗಿರ್ಬೋದು, ನೀವು ಪರ್ಚೇಸ್ ಮಾಡ್ತಿದ್ದೀರಾ ಅಥವಾ ಅದನ್ನು ಸೇಲ್ ಮಾಡ್ತಿದ್ರೆ ಹೆಚ್ಚಿನ ಲಾಭ ನಿಮಗೆ ಸಿಗ್ತಿದೆ. ಪಾಲ್ ನಂಬರ್ 2. ಎಸ್, ಯಾರು ನಿಮ್ಮ ಲೈಫಲ್ಲಿ ಹಿರಿಯ ವ್ಯಕ್ತಿಗಳಿದ್ದಾರೆ ಅವ್ರು ನಿಮ್ಮ ಹತ್ರ ಮನಸ್ಸನ್ನು ಬಿಚ್ಚಿ ಏನೋ ಮಾತಾಡೋದಿದೆ, ಅವ್ರು ನಿಮ್ಮ ಹತ್ರ ಏನೋ ಹೇಳ್ಬೇಕಾಗಿರ್ಬೋದು, ಎನಿಥಿಂಗ್ ಸೀಕ್ರೆಟ್ ಇರ್ಬೋದು ಅಥವಾ ಅವ್ರ ಮನಸ್ಸಲ್ಲಿರುವ ಮಾತನ್ನು ನಿಮ್ಮ ಹತ್ರ ಹೇಳ್ಕೊಳ್ಬೇಕು ಅನ್ನೋದಿರಬಹುದು. ಆ ವ್ಯಕ್ತಿಗಳು ನಿಮ್ಮ ಹತ್ರ ಮಾತಾಡ್ತಿದ್ದಾರೆ, ಅದು ನಿಮ್ಮ ಮನಸ್ಸಿಗೆ ಖುಷಿ ಕೂಡ ಇದೆ, ಸಮಾಧಾನ ಕೂಡ ಇದೆ. ಪಾಲ್ ನಂಬರ್ 2. ಎಸ್, ಯಾವುದನ್ನು ಮಾಡೋಕ್ಕಾಗ್ತಿಲ್ಲ, ತಡ ಆಗ್ತಿದೆ, ವಿಳಂಬ ಆಗ್ತಿದೆ ಆ ಕೆಲಸದಲ್ಲಿ, ಖಂಡಿತ ಅದಕ್ಕೆ ಹೆಚ್ಚಿನ ಸ್ವಲ್ಪ ದೃಷ್ಟಿ ಆಗಿರಬಹುದು ಅಥವಾ ಕೆಲವು ವ್ಯಕ್ತಿಗಳು ಅದನ್ನು ತಡೆ ಹಿಡಿತಿರಬಹುದು. ಬಟ್ ಅದನ್ನು ನೀವು ದಾಟಿ ಮುಂದೆ ಹೋಗುವಂತಹ ಪ್ರಯತ್ನ ಮಾಡ್ತಿದ್ದೀರಾ, ಆ ನೆಗೆಟಿವಿಟಿನ ರಿಮೂವ್ ಮಾಡ್ತಿದ್ದೀರಾ. ಎಸ್, ನಿಮ್ಮ ನಂಬುವಂಥ ದೈವದ ರಕ್ಷಣೆ ನಿಮ್ಮ ಜೊತೆಗಿದೆ. ತುಂಬ ದಿವಸಗಳಿಂದ ಯಾವುದಾದ್ರೂ ಕ್ಷೇತ್ರ ಆಗಿರ್ಬೋದು ಅಥವಾ ಯಾವುದಾದ್ರೂ ವ್ಯಕ್ತಿ ಆಗಿರ್ಬೋದು ಅಥವಾ ನೀವು ಯಾವುದೇ ಕೆಲಸ ಆಗಿರ್ಬೋದು, ಮಾಡಬೇಕು ಅಂದ್ಕೊಂಡಾಗೆಲ್ಲ ಏನಾದರೂ ವಿಘ್ನಗಳು, ಹೋಗಬೇಕು ಅಂದ್ಕೊಂಡಾಗೆಲ್ಲ ಏನಾದರೂ ವಿಘ್ನಗಳಾಗ್ತಿದ್ರೆ ಮುಂದಿನ ದಿನಗಳಲ್ಲಿ ಖಂಡಿತ ನೀವು ಅಂದ್ಕೊಂಡಿದ್ದೀನ ಮಾಡ್ತಿದ್ದೀರಾ. ಅದು ನಿಮ್ಮ ಮನಸ್ಸಿಗೆ ಇನ್ನಷ್ಟು ಸಂತೋಷ ಇದೆ. ಸ್ಟ್ರಾಂಗ್ ವ್ಯಕ್ತಿ ನೀವು ಆಗ್ತಿದ್ದೀರಾ. ಹಾಗೆ ಇನ್ನಷ್ಟು ಮೆಸೇಜಸ್ನ ನಿಮ್ಮ ಸುತ್ತ ಇರೋ ಜನಗಳಿಗೆ ಕೊಡ್ತಿದ್ದೀರಾ. ನೀವೇನು ಅನ್ನೋ ಒಂದು ಮೆಸೇಜಸ್ನ ನೀವು ಕೊಡ್ತಿದ್ದೀರಾ. ನೀವು ಸಹಾಯನ ಕೇಳಿದಾಗ ಯಾರು ನಿಮಗೆ ಸಹಾಯನ ಮಾಡಿಲ್ಲ ಅಥವಾ ನೀವು ಅವ್ರಿಗೆ ಒಳ್ಳೆಯದನ್ನು ಬಯಸಿ ಒಳ್ಳೆಯದನ್ನು ಮಾಡಿದ್ದೀರಾ, ಅವ್ರಿಗೆ ಸಹಾಯ ಮಾಡಿದ್ದೀರಾ. ಬಟ್ ನಿಮ್ಮ ಒಂದು ಸಮಸ್ಯೆ ಇದ್ದಾಗ ಆ ವ್ಯಕ್ತಿಗಳಿಗೆ ಸಹಾಯ ಮಾಡಿಲ್ಲ. ಖಂಡಿತನೇ ಮಾಡೋ ಕೆಲಸ ಹಾಗೂ ನಿಮ್ಮ ಒಂದು ಮುಂದಿನ ದಿನಗಳಲ್ಲಿ ತಗೊಳ್ಳೋ ನಿರ್ಧಾರಗಳು ಆ ವ್ಯಕ್ತಿಗಳಿಗೆ ಒಂದು ರೀತಿ ಹರ್ಟ್ ಆಗ್ಬೋದು. ಇವ್ರಿಗೆ ಹೆಲ್ಪ್ ಮಾಡಬೇಕಾಗಿತ್ತಲ್ಲ ಅಂತ ಅನ್ನಿಸ್ಬಹುದು. ಆ ವ್ಯಕ್ತಿಗಳಿಗೆ ಹೆಲ್ಪ್ ಮಾಡೋ ಅವ್ರು ಹೆಲ್ಪ್ ಮಾಡೋವಂತಹ ಒಂದು ನಿಮ್ಮ ಮನಸ್ಸಿದ್ರೂ ಕೂಡ ಅದನ್ನು ತಡೆ ಆಗಿತ್ತು ಅಥವಾ ಆ ವ್ಯಕ್ತಿಗಳನ್ನ ಮಾಡೋದು ಬೇಡ ಅಂತ ಅಂದ್ಕೊಂಡಿದ್ರು. ಮುಂದಿನ ದಿನಗಳಲ್ಲಿ ನೀವು ಯಾರಿಗೆ ಹೆಲ್ಪ್ ಕೇಳಿದ್ರಿ, ಅವ್ರು ಹೆಲ್ಪ್ ಮಾಡಿಲ್ಲ, ನಿಮ್ಮ ಮನಸ್ಸಿಗೆ ನೋವಾಗಿದೆ. ಖಂಡಿತ ಮುಂದಿನ ದಿನಗಳಲ್ಲಿ ನೀವು ಮಾಡೋ ಕೆಲಸ, ನೀವು ಹೇಳುವಂಥ ಮಾತುಗಳ ವ್ಯಕ್ತಿ ಮನಸ್ಸಿಗೆ ಚುಚ್ಚಬಹುದು. ಎಸ್, ಮ್ಯಾರೇಜ್ ಕಮಿಟ್ಮೆಂಟ್ ಬರ್ತಿದೆ. ಯಾರು ಸಿಂಗಲ್ಸ್ ಇದ್ದೀರಾ ಖಂಡಿತ ನೀವು ಒಂದ್ಸತಿ ಮೂಲ ಜಾತಕನ ಪರಿಶೀಲನೆ ಮಾಡಿ. ಖಂಡಿತ ಮ್ಯಾರೇಜ್ ಕಮಿಟ್ಮೆಂಟ್ ಬರ್ತಿದೆ. ವಧುವಾರ ಸೆಟ್ ಆಗ್ತಿಲ್ಲ ಅಂತ ವೆಯ್ಟ್ ಮಾಡ್ತಿದ್ರೆ ಅಥವಾ ನಿಮ್ಮ ಹಿರಿಯರ ಒಂದು ವಿಚಾರವಾಗಿ ಚರ್ಚೆಗಳಾಗ್ತಿದ್ರೆ ಮದುವೆ ವಿಚಾರವಾಗಿ, ನೀವು ಒಪ್ಪಿದ್ರು ನಿಮ್ಮ ಹಿರಿಯರು ಒಪ್ತಿರ್ಲಿಲ್ಲ ಅಥವಾ ಏನಾದರೂ ಸಣ್ಣ ಪುಟ್ಟ ವಿಘ್ನಗಳಾಗ್ತಿತ್ತು, ಖಂಡಿತ ಮುಂದಿನ ದಿನಗಳಲ್ಲಿ ನಿಮ್ಮ ಮ್ಯಾರೇಜ್ಗೆ ಸಂಬಂಧಪಟ್ಟಾಗಿ ಗುಡ್ ನ್ಯೂಸ್ ಸಿಗ್ತದೆ. H444 ನಂಬರ್ನ ನೀವು ವಾಚ್ ಮಾಡ್ತಿದ್ದೀರಾ. ಹಾಗೆ ಸ್ವಂತ ವೆಹಿಕಲ್ ಕೂಡ ನೀವು ಪರ್ಚೇಸ್ ಮಾಡಬಹುದು. ಎಸ್, ಯಾವುದು ನಿಮಗೆ ಮಾಡಬೇಕು ಅಂತ ಅನ್ನಿಸ್ತಾ ಇಲ್ಲ, ಫೋರ್ಸ್ಫುಲಿ ಮಾಡಬೇಕು ಅನ್ನಿಸ್ತಾ ಯಾರು ನಿಮ್ಮ ಸುತ್ತ ಇದು ವ್ಯಕ್ತಿಗಳು ಹೇಳ್ತಿದ್ದಾರೆ, ಖಂಡಿತ ಅದಕ್ಕೆ ನೀವು ಕೈ ಹಾಕ್ಲಿಕ್ಕೆ ಹೋಗಬೇಡಿ, ಮಾಡಲಿಕ್ಕೆ ಹೋಗಬೇಡಿ. ಸ್ವಲ್ಪ ವಿಶ್ರಾಂತಿನ ತಗೊಳ್ಳಿ. ಆ ವಿಚಾರದಲ್ಲಿ ಸ್ವಲ್ಪ ಟಯರ್ಡ್ ಆಗ್ತಿದೆ ನಿಮಗೆ, ತುಂಬ ಹೆಚ್ಚಿನ ಜವಾಬ್ದಾರಿ, ಹೆಚ್ಚಿನ ಟೆನ್ಷನ್ ಇದೆ. ಆರೋಗ್ಯದ ವಿಚಾರದಲ್ಲೂ ಕೂಡ ಸ್ವಲ್ಪ ಮೈಗ್ರೇನ್ ಸಮಸ್ಯೆ ಇರ್ಬೋದು, ಜಾಯಿಂಟ್ ಪೇನ್ಸ್ ಇರಬಹುದು ಅಥವಾ ಉಷ್ಣಕ್ಕೆ ಸಂಬಂಧಪಟ್ಟಾಗಿ ಸಮಸ್ಯೆಗಳಿರಬಹುದು. ಖಂಡಿತ ನೀವು ವೈದ್ಯರನ್ನು ಭೇಟಿ ಮಾಡಿ, ಆರೋಗ್ಯದ ಪದಾರ್ಥವನ್ನು ಸೇವನೆ ಮಾಡಿ, ಹೆಚ್ಚು ವಾಟರ್ನ ಕುಡೀರಿ. ಪಾಲ್ ನಂಬರ್ 2
ಟೀ ಕಾಫಿ ಎಲ್ಲನೂ ಸ್ವಲ್ಪ ಅವಾಯ್ಡ್ ಮಾಡಿ. ನಿಮ್ಮ ಹೆಲ್ತ್ಗೆ ಗಮನ ಕೊಡಿ, ಹೆಲ್ತ್ ಬಗ್ಗೆ ಗಮನ ಕೊಡಿ. ಬೆಳಗ್ಗೆ ಎದ್ದು ಸೂರ್ಯ ನಮಸ್ಕಾರ ಮಾಡಿ, ಒಂದು 10 ಮಿನಿಟ್ಸ್ ಮೆಡಿಟೇಟ್ ಮಾಡಿ. ಆ್ಯಂಡ್ ಹಾಟ್ ವಾಟರ್, ಕೋಲ್ಡ್ ವಾಟರ್ ಯಾವುದನ್ನ ಕುಡಿತೀರಾ ಕುಡಿದು ರಿಲ್ಯಾಕ್ಸ್ ಆಗಿ ಗ್ರ್ಯಾಟಿಟ್ಯೂಡ್ನ ತಿಳಿಸಿ. ಭೂಮಿ ತಾಯಿಗೆ ಗ್ರ್ಯಾಟಿಟ್ಯೂಡ್ನ ತಿಳಿಸಿ, ನೀವು ನಂಬುವಂಥ ದೈವಕ್ಕೆ. ಹಾಗೆ ಆ ಒಂದು ದಿನ ನಿಮ್ಮ ಲೈಫಲ್ಲಿ ತುಂಬಾ ಚೇಂಜಸ್ ಸಿಗುತ್ತೆ. ನಿಮಗೋಸ್ಕರ ಸಮಯವನ್ನು ಕೊಡಿ. ನಿಮ್ಮ ಆರೋಗ್ಯನೂ ಕೂಡ ಚೇಂಜಸ್ ಆಗುತ್ತೆ, ಎಲ್ಲವೂ ಆಗುತ್ತೆ. ಪಾಲ್ ನಂಬರ್ 2. ಎಸ್, ನನಗೆ ಇಲ್ಲಿ ತುಂಬ ಹ್ಯಾಪಿಯಾಗಿ ರೀಡ್ ಮಾಡ್ತಿದ್ದೀನಿ. ನನಗೆ ಗೊತ್ತಿಲ್ಲ, ತುಂಬ ನಗು ಬರ್ತಿದೆ. ನಿಮ್ಮ ಲೈಫಲ್ಲಿ ತುಂಬಾ ಯಾವುದು ಅಡೆತಡೆಗಳಿತ್ತು, ಆ ಅಡೆತಡೆಗಳನ್ನ ನಿಮ್ಮ ನಗುವಿಂದನೇ ಹೊರಗಡೆ ಹಾಕಿದ್ದೀರಾ. ಎಸ್, ನಿಮಗೆ ಯಾರು ಡೌನ್ ಅಪ್ ಮಾಡಬೇಕು ಅಂದ್ಕೊಂಡಿದ್ದಾರೆ ಆ ವ್ಯಕ್ತಿಗಳೇ ಡೌನ್ ಆಗ್ತಿದ್ದಾರೆ. ಅದನ್ನು ನೀವು ನಿಮ್ಮ ಲೈವ್ ಆಗಿ ನೋಡ್ತಿದ್ದೀರಾ. ಎಸ್, ಯಾವುದಾದ್ರೂ ವಿಷ್ಣುವಿನ ದೇವಸ್ಥಾನಕ್ಕೆ, ವೆಂಕಟರಮಣ ಸ್ವಾಮಿ ದೇವಸ್ಥಾನ, ಕೃಷ್ಣನ ದೇವಸ್ಥಾನ, ಪಾಂಡುರಂಗ, ಜಗನ್ನಾಥ, ಯಾವುದೇ ನಿಮ್ಮ ಸುತ್ತ ಇರುವಂಥ ದೇವಸ್ಥಾನ ಯಾವುದಾದ್ರೂ ಇದ್ದರೆ ಅಲ್ಲಿ ನೀವು ಶನಿವಾರ ತುಳಸಿಯನ್ನು ಕೊಟ್ಟು ಪ್ರಾರ್ಥನೆಯನ್ನು ಮಾಡಿ, ಅಥವಾ ಶನಿ ಮಹಾತ್ಮ ದೇವಸ್ಥಾನಕ್ಕಾದ್ರೆ ಹೋಗಿ ಪ್ರಾರ್ಥನೆಯನ್ನು ಮಾಡಿ. ಇನ್ನಷ್ಟು ನಿಮಗೆ ಪಾಸಿಟಿವ್ ಎನರ್ಜಿ ಸಿಗುತ್ತೆ. ಪಾಲ್ ನಂಬರ್ 2. ಎಸ್, ಮುಂದೆ ಬರುವಂಥ ದಿನಗಳಲ್ಲಿ ಇನ್ನಷ್ಟು ನಿಮ್ಮ ಕೆಲಸನ ಕೂಡ ಚೇಂಜಸ್ ಮಾಡ್ಬೋದು. ತುಂಬ ವರ್ಕ್ ಪ್ರೆಷರ್ ಆಗ್ತಿದೆ, ನಿಮ್ಮ ಬಾಸ್ಗೂ ನಿಮಗೂ ಏನಾದರೂ ವೈರ ಅಥವಾ ಜಗಳಗಳಿತ್ತು, ಅಥವಾ ಅದನ್ನು ಮಾಡೋಕ್ಕಾಗ್ತಿಲ್ಲ, ನಿಮಗೆ ಮನಸ್ಸಲ್ಲೇ ಅದು ಒಂದು ರೀತಿ ನಿಮ್ಗೆ ಬೇಸರ ಇದೆ, ಆ ಒಂದು ಕೆಲಸನ ಕ್ವಿಟ್ ಮಾಡಿ ಹೊಸ ಕೆಲಸಕ್ಕೆ ಜಾಯ್ನ್ ಆಗ್ತಿರ್ಬೋದು. ಅಥವಾ ನೀವೇ ಹೊಸ ಕೆಲಸನ ಕೆಲಸದ ಕಡೆ ಗಮನ ಕೊಡ್ತಿರ್ಬೋದು, ನೀವೇ ಸ್ವಂತ ಕೆಲಸನ ಮಾಡ್ತಿರ್ಬೋದು, ನೀವೇ ಯಾರಾದರೂ ಕೆಲಸಕ್ಕೆ ತಗೊಳ್ತಿರ್ಬೋದು. ಪಾಲ್ ನಂಬರ್ 2. ಅಷ್ಟು ರಿಚ್ ಪರ್ಸನ್ ಆಗ್ತಿದ್ದೀರಾ, ಅಷ್ಟು ಟ್ಯಾಲೆಂಟೆಡ್ ವ್ಯಕ್ತಿ. ನಿಮ್ಮ ಒಳಗಡೆ ಇರುವಂಥ ಟ್ಯಾಲೆಂಟ್ನ ರೆಪ್ರೆಸೆಂಟ್ ಮಾಡುವ ಸಮಯ ಬಂದಿದೆ. ಅವಕಾಶಕ್ಕೋಸ್ಕರ ಕಾಯ್ತಿದ್ರಿ, ಸಮಯಕ್ಕೋಸ್ಕರ ಕಾಯ್ತಿದ್ರಿ, ಅಥವಾ ನನಗೊಂದು ಟೈಮ್ ಬರಲಿ, ನಾನು ಅದನ್ನು ಮಾಡಿ ತೋರಿಸ್ತೀನಿ ಅನ್ನೋ ಒಂದು ಮಾತು ನೀವು ಅಂದ್ಕೊಂಡಿದ್ರಿ. ಅದನ್ನು ಮಾಡುವಂಥ ಸಮಯ ಮುಂದಿನ ದಿನಗಳಲ್ಲಿ ಬರ್ತಿದೆ. ಎಸ್, ಯಾವುದು ಬ್ಲಾಕೇಜಸ್ ಇದೆ ನಿಮ್ಮ ಒಂದು ಮನೆಯಲ್ಲಿ, ಏನು ಅಶಾಂತಿ ವಾತಾವರಣ ಇದೆ, ಅಥವಾ ಕಿರಿಕಿರಿ ಇದೆ, ಆರೋಗ್ಯದ ಸಮಸ್ಯೆಗಳಿದೆ, ನಿಮ್ಗೆ ನಿದ್ರೆ ಬರ್ತಿಲ್ಲ, ಅಥವಾ ಏನೇ ಕೆಟ್ಟ ಕನಸುಗಳು ಬೀಳ್ತಿದೆ, ಈ ಸದ್ಯದ ಪರಿಸ್ಥಿತಿಯಲ್ಲಿ ಏನು ಈ ರೀತಿ ನಿಮಗೆ ಅನ್ನಿಸ್ತಿದೆ, ಆಗ್ತಿದೆ. ಎಷ್ಟೇ ನೀವು ಉಳಿತಾಯ ಮಾಡೋಕ್ಕೆ ಹೋದರೂ ಖರ್ಚು ಆಗ್ತಾನೆ ಇದೆ, ಏನಾದರೂ ಒಂದಲ್ಲ ಒಂದು ಪ್ರಾಬ್ಲಮ್ಸ್ ಬರ್ತಾನೆ ಇದೆ, ಅಥವಾ ಅದನ್ನು ರಿಲ್ಯಾಕ್ಸ್ ಮಾಡ್ಕೊಳ್ಳೋ ಅಷ್ಟರಲ್ಲಿ ಮತ್ತೆ ಇನ್ನೊಂದು ಏನಾದರೂ ನಿಮಗೆ ಬರ್ಡನ್ ಅನ್ನಿಸ್ತಿರ್ಬೋದು. ಮುಂದಿನ ದಿನಗಳು ಈ ನೆಗೆಟಿವಿಟಿಯಿಂದ ರಿಮೂವ್ ಆಗ್ತಿದ್ದೀರಾ. ಔಟ್ ಆಫ್ ಕಂಟ್ರಿ ಟ್ರಾವೆಲ್ ಮಾಡಬೇಕು ಅಂತ ನಿಮ್ಮ ಮನಸ್ಸು ವೆಯ್ಟ್ ಮಾಡ್ತಿದೆ. ಯಾವುದಾದ್ರೂ ಕ್ಷೇತ್ರ ಆಗಿರ್ಬೋದು, ಯಾವುದಾದ್ರೂ ಸ್ಥಳಕ್ಕೆ ನೀವು ಭೇಟಿ ಕೊಡಬೇಕು ಅಂದ್ಕೊಂಡಿರಬಹುದು. ಪಾಲ್ ನಂಬರ್ 2. ಖಂಡಿತ ಮುಂದಿನ ದಿನಗಳಲ್ಲಿ ಹೆಚ್ಚಿನ ನಿಮಗೆ ಟ್ರಾವೆಲಿಂಗ್ ಆಗಿರ್ಬೋದು, ಅಥವಾ ನೀವೇನಾದರೂ ಟ್ರಾವೆಲಿಂಗ್ ಟೂರ್ ಏನಾದರೂ ನೀವು ಪ್ಲ್ಯಾನ್ ಮಾಡಬಹುದು. ಪಾಲ್ ನಂಬರ್ 2. ಹಾಗೆ ನಿಮ್ಮದೇ ಸ್ವಂತ ವೆಹಿಕಲ್ನ ಎಕ್ಸ್ಚೇಂಜ್ ಕೂಡ ಮಾಡ್ತಿರಬಹುದು. ಪಾಲ್ ನಂಬರ್ 2. ಎಸ್, ಕಾನೂನಿಗೆ ಸಂಬಂಧಪಟ್ಟಿರೋ ಕೆಲಸಗಳಲ್ಲಿ ಹೆಚ್ಚಿನ ಬೇಗ ಫಲ ನಿಮಗೆ ಸಿದ್ಧಿ ಆಗ್ತದೆ. ಹಾಗೆ ಯಾವುದಾದ್ರೂ ಬೀದಿ ನಾಯಿಗಳಿಗೆ ಬಿಸ್ಕೆಟ್ಸ್ನ ಕೊಡಿ. ಹಾಗೆ ಪಾಲ್ ನಂಬರ್ 2, ನಿಮ್ಮ ಆರೋಗ್ಯದ ಬಗ್ಗೆ ಗಮನ ಇರಲಿ, ನಿಮಗೋಸ್ಕರ ಸಮಯವನ್ನು ತಗೊಳ್ಳಿ. ಖಂಡಿತ ಚೇಂಜಸ್ ಆಗ್ತಿದೆ. ನೀವು ಪಾಸಿಟಿವ್ ಆಗಿದ್ದೀರಾ, ನಿಮ್ಮ ಸುತ್ತ ಇರೋ ವ್ಯಕ್ತಿಗಳು ಪಾಸಿಟಿವ್ ಆಗಿದ್ದಾರಾ, ನೆಗೆಟಿವ್ ಇದ್ದಾರಾ, ಅವ್ರ ವ್ಯಕ್ತಿಗಳ ದೃಷ್ಟಿ ನಿಮ್ಮ ಮೇಲಿದೆಯಾ, ಅದ್ರ ಬಗ್ಗೆ ಯೋಚನೆ ಮಾಡಬೇಡಿ. ಅದನ್ನು ನೀವು ನಂಬಿರೋ ದೈವಕ್ಕೆ ಬಿಡಿ. ಎಸ್, ನೀವು ಸ್ವಂತ ಮನೆ ಏನಾದರೂ ಪರ್ಚೇಸ್ ಮಾಡಿದರೆ, ಅಥವಾ ಕಟ್ತಾ ಇದ್ದರೆ, ನಿರ್ಮಾಣ ಮಾಡ್ತಿದ್ರೆ, ಅದನ್ನು ಏನು ಅರ್ಧದಲ್ಲೇ ನಿಂತೋಗಿದೆ ಕೆಲಸ, ಅಮೌಂಟ್ ಇಲ್ಲ ಅಂತ ವೆಯ್ಟ್ ಮಾಡ್ತಿದ್ರೆ, ಖಂಡಿತ ಅಲ್ಲಿ ಯಾರ ಹತ್ರ ಆದರೂ ನೀವು ಸಹಾಯನ ಕೇಳಿದ್ರೆ ಆ ವ್ಯಕ್ತಿ ನಿಮಗೆ ಸಹಾಯನ ಮಾಡ್ತಿದ್ದಾರೆ, ಅಥವಾ ಲೋನ್ಗೋಸ್ಕರ ವೆಯ್ಟ್ ಮಾಡ್ತಿದ್ರೆ ಲೋನು ಕೂಡ ನಿಮಗೆ ಆಗ್ತಿದೆ. ಎಸ್, ಸರ್ಕಾರದಿಂದ ನಿಮಗೆ ಹೆಚ್ಚಿನ ಬೆನಿಫಿಟ್ಸ್ ಆಗ್ತಿದೆ ಮುಂದಿನ ದಿನಗಳಲ್ಲಿ. ಯಾರಿಲ್ಲಿ ಸರ್ಕಾರ ಉದ್ಯೋಗವನ್ನು ಮಾಡ್ತಿದ್ದೀರಾ, ಖಂಡಿತ ನಿಮಗೆ ಪ್ರಮೋಷನ್ ಆಗಿರ್ಬೋದು, ನಿಮ್ಮ ಕೆಲಸದಲ್ಲಿ ಶಾಂತಿ ನೆಮ್ಮದಿ ಇದೆ. ಎಸ್, ಹೆಚ್ಚಿನ ಒತ್ತಡ ಇತ್ತು ಇಷ್ಟು ದಿವಸ, ಆ ಒತ್ತಡ ದೂರ ಹೋಗ್ತಿದೆ. ಪಾಲ್ ನಂಬರ್ 2. ತಾಯಿ ಲಕ್ಷ್ಮೀ ದೇವಿಯ ಆಶೀರ್ವಾದ ನಿಮ್ಮ ಮನೆಯಲ್ಲಿ ಹೆಚ್ಚಾಗಿದೆ. ವಿಷ್ಣು, ಲಕ್ಷ್ಮೀ ದೇವಿ, ಪದ್ಮಾವತಿ ದೇವಿಯ ಆಶೀರ್ವಾದ ಪಾಲ್ ನಂಬರ್ 2ಗೆ ಹೆಚ್ಚಾಗಿದೆ.
ಖಂಡಿತ ಮುಂದಿನ ದಿನಗಳಲ್ಲಿ ನೀವು ವೆಂಕಟರಮಣ ಸ್ವಾಮಿ ದರ್ಶನ ಕೂಡ ಮಾಡ್ತಿರಬಹುದು. ಏನಾದರೂ ನಿಮ್ಮ ಹರಕೆ ಇದ್ದರೆ ಹರಕೆ ಕೂಡ ನೀವು ದೇವರಿಗೆ ಅರ್ಪಣೆ ಮಾಡ್ತಿರಬಹುದು. ಎಸ್, ಫೈಲ್ ನಂಬರ್ 2. ಹೆಚ್ಚು ನಿಮ್ಮ ಮಕ್ಕಳ ಬಗ್ಗೆ ಹೆಚ್ಚಿನ ಟೆನ್ಷನ್ ಇದೆ. ಅವರ ಮಾತನ್ನು ಕೇಳ್ತಿಲ್ಲ, ಮ್ಯಾರೇಜ್ಗೆ ಹೋಗ್ತಿಲ್ಲ, ಅಥವಾ ಅವ್ರ ಎಜುಕೇಷನಲ್ಲಿ ಡ್ರಾಪ್ ಆಗ್ತಿದೆ, ಅಥವಾ ಅವ್ರ ಕೆಲಸ ಸಿಗ್ತಿಲ್ಲ. ಈ ರೀತಿ ನಿಮ್ಮ ಟೆನ್ಷನ್ ಏನಾದರೂ ಇದ್ದರೆ ಆ ಟೆನ್ಷನ್ ಮುಂದಿನ ದಿನಗಳಲ್ಲಿ ಫ್ರೀ ಆಗ್ತಿದೆ. ಆ ಟೆನ್ಷನಿಂದ ಹೊರಗಡೆ ಬರ್ತಿದ್ದೀರಾ. ಹ್ಯಾಪಿನೆಸ್, ಚೇಂಜಸ್ ಇದೆ. ನಿಮ್ಮ ಮಕ್ಕಳು ಯಾವುದನ್ನು ಮಾಡಬೇಕು ಅಂತ ಅಂದ್ಕೊಂಡಿದ್ದಾರೆ, ಆ ಕೆಲಸನ ಅಚೀವ್ ಮಾಡಿ ನಿಮಗೆ ಒಳ್ಳೆ ಹೆಸರನ್ನ ತಂದುಕೊಡ್ತಿದ್ದಾರೆ. ಅದು ನಿಮಗೆ ತುಂಬ ಹೆಮ್ಮೆ ಅನ್ನಿಸ್ತಿದೆ. ಅವರು ತುಂಬ ಟ್ಯಾಲೆಂಟೆಡ್ ವ್ಯಕ್ತಿ. ಕೆಲವು ವಿಚಾರಗಳಲ್ಲಿ ಅವ್ರ ಮನಸ್ಸಲ್ಲಿರುವಂಥ ಮಾತುಗಳನ್ನ ನಿಮ್ಮ ಹತ್ರ ಹೇಳ್ಬೋದು ಮುಂದಿನ ದಿನಗಳಲ್ಲಿ. ಪಾಲ್ ನಂಬರ್ 2. ಹಾಗೆ ನಿಮ್ಮ ಮಕ್ಕಳ ಎಜುಕೇಷನ್ ಬಗ್ಗೆ ನೀವೇನು ಗಮನ ಕೊಡ್ತಿದ್ದೀರಾ, ಅವ್ರು ಟೆನ್ಷನ್ ತೊಗೋತಿದ್ದಾರೆ, ಅವ್ರಿಗೆ ಹೆಚ್ಚು ಪ್ರೆಷರ್ ಆಗ್ತಿದ್ದೀರಾ, ಸ್ವಲ್ಪ ಅವ್ರು ರಿಲ್ಯಾಕ್ಸ್ ಆಗಲಿಕ್ಕೆ ಬಿಡಿ. ಹಾಗೆ ಅವರಿರುವಂಥ ಮಾಡ್ತಾ ಇರುವಂಥ ನಿಮ್ಮ ಮಕ್ಕಳು ಜಾಬ್ ಏನು ವರ್ಕ್ ಮಾಡ್ತಿದ್ದಾರೆ ಅದು ಕೂಡ ಚೇಂಜಸ್ನ ಆಗ್ತಿರ್ಬೋದು ಮುಂದಿನ ದಿನಗಳಲ್ಲಿ. ಅದು ನಿಮ್ಗೆ ಇನ್ನಷ್ಟು ಮನಸ್ಸಿಗೆ ಸಮಾಧಾನ, ರಿಲ್ಯಾಕ್ಸ್ ಆಗ್ತಿದೆ. ಪಾಲ್ ನಂಬರ್ 2. ಹಾಗೆ ಮ್ಯಾರೇಜ್ಗೆ ಸಂಬಂಧಪಟ್ಟಾಗೆ ನೀವು ಈ ನಿರ್ಧಾರನ ತಗೋತಿದ್ದೀರಾ ನಿಮ್ಮ ಮಕ್ಕಳ ಲೈಫಲ್ಲಿ, ಖಂಡಿತ ಅದು ನಿಮಗೆ ಮನಸ್ಸಿಗೆ ಸಂತೋಷ, ಹ್ಯಾಪಿ ಇದೆ. ಯಾವುದು ಬಿಟ್ಟೋಗಿರೋ ಸಂಬಂಧಗಳಿದೆ ಆ ಸಂಬಂಧ, ನಿಮ್ಮ ಫ್ರೆಂಡ್ಶಿಪ್ ಆಗಿರ್ಬೋದು, ನಿಮ್ಮ ರಿಲೇಷನ್ಶಿಪ್ ಆಗಿರ್ಬೋದು, ಅದು ವಾಪಸ್ ನಿಮ್ಮ ಲೈಫಿಗೆ ಬರ್ತಿದೆ. ಪಾಲ್ ನಂಬರ್ 2. ಎಸ್, ಆಂಜನೇಯ ಆಶೀರ್ವಾದ ಪಾಲ್ ನಂಬರ್ 2ಗಿದೆ. ಏನು ನೀವು ಆಯ್ಕೆ ಮಾಡ್ಕೊಂಡಿದ್ದೀರಾ, ವ್ರತ ಮಾಡ್ತಿದ್ದೀರಾ, ಅಥವಾ ಆಂಜನೇಯನ ಜಪನ ಮಾಡ್ತಿದ್ದೀರಾ, ಅಥವಾ ಏನಾದರೂ ಮೆಸೇಜಸ್ ನಿಮಗೆ ಸಿಗ್ತಿದ್ರೆ ಆಂಜನೇಯನಿಂದ, ಖಂಡಿತ ಮುಂದೆ ಬರುವ ದಿನಗಳಲ್ಲಿ ಆ ಮೆಸೇಜ್ಗೆ ಸಂಬಂಧಪಟ್ಟಾಗಿ ನೀವು ಆಯ್ಕೆ ಮಾಡ್ಕೊಂಡಿರೋದಕ್ಕೆ ಹೆಚ್ಚಿನ ನೀವು ಅಂದ್ಕೊಂಡಿರೋ ಕಾರ್ಯಸಿದ್ಧಿ ಆಗ್ತಿದೆ. ಪಾಲ್ ನಂಬರ್ 2. ಹೆಚ್ಚು ವಾಟರ್ ಸೈನ್ ಪ್ಲೇಸಸ್ಗೆ, ವಾಟರ್ ಇರುವಂಥ ಸ್ಥಳಗಳಿಗೆ ನೀವು ವಿಸಿಟ್ ಮಾಡಬೇಕು ಅಂತ ನಿಮ್ಮ ಮನಸ್ಸು ಅನ್ನಿಸ್ಬೋದು. ಅಲ್ಲಿ ನಿಮಗೆ ಒಂದು ರೀತಿ ಹೀಲ್ ಆಗ್ತಿದೆ, ಒಂದು ರೀತಿ ನಿಮಗೆ ಶಾಂತತೆ ಅನ್ನಿಸ್ತಿದೆ, ಒಂದು ರೀತಿ ಸಮಾಧಾನ ಅನ್ನಿಸ್ತಿದೆ. ಏನು ಟೆನ್ಷನ್ ಇದೆ ಆ ಟೆನ್ಷನ್ ಎಲ್ಲವೂ ದೂರ ಆಗ್ತಿದೆ. ಪಾಲ್ ನಂಬರ್ 2ಗೆ ಹೆಲ್ಪಿಂಗ್ ಪೀಪಲ್ ನಿಮ್ಮ ಲೈಫಿಗೆ ಸಿಗ್ತಿದ್ದಾರೆ, ಅಬಿಂಡೆನ್ಸ್ ಬರ್ತಿದೆ, ಬೇರೆ ಚೇಂಜಸ್ ಆಗ್ತಿದೆ ನಿಮ್ಮ ಒಂದು ಬದುಕಲ್ಲಿ. ಅದು ನಿಮಗೆ ಮನಸ್ಸಿಗೆ ಖುಷಿ ಕೂಡ ಇದೆ. ಅದನ್ನು ಸಡನ್ನಾಗಿ ಎಕ್ಸೆಪ್ಟ್ ಮಾಡೋಕ್ಕಾಗ್ತಿಲ್ಲ, ಬಟ್ ಅದನ್ನು ನೀವು ತೊಗೊಳ್ತಿದ್ದೀರಾ. ಯಾವುದೇ ಚೇಂಜಸ್ ಆಗ್ತಿದೆ ನಿಮ್ಮ ಕೆಲಸದಲ್ಲಿ, ನಿಮ್ಮ ಒಂದು ಬದುಕಲ್ಲಿ, ಸಡನ್ನಾಗಿ ಯಾಕೆ ಹೀಗಾಗ್ತಿದೆ, ನಾನು ಅಂದ್ಕೊಂಡಿದ್ದೆ ಬೇರೆ, ನಿರೀಕ್ಷಿಸಿದ್ದೆ ಬೇರೆ, ಬೇರೆಯೇ ಆಗ್ತಿದೆ ಅಂತ. ಬಟ್ ನಿಮ್ಮ ಕನ್ಫ್ಯೂಷನ್ಸ್ ಕ್ಲಿಯರ್ ಆಗ್ತಿದೆ. ನಿಮಗೆ ಆ ಒಂದು ಚೇಂಜಸ್ ಆಗ್ತಿರೋದು ನಿಮ್ಮ ಮನಸ್ಸಿಗೆ, ನಿಮ್ಮ ಕುಟುಂಬಕ್ಕೆ ಹ್ಯಾಪಿನೆಸ್ನ ತಂದುಕೊಡ್ತಿದೆ. ಬಿಗ್ ಹ್ಯಾಪಿ ಚೇಂಜಸ್ ಇದೆ ಫಾರ್ ಪಾಲ್ ನಂಬರ್ 2. ಯಾರು ನಿಮ್ಮಿಂದ ದೂರ ಇದ್ದಾರೆ ಆ ವ್ಯಕ್ತಿ ನಿಮ್ಮ ಲೈಫಿಗೆ ವಾಪಸ್ ಬರ್ತಿದ್ದಾರೆ. ಇನ್ನಷ್ಟು ಚರ್ಚೆಗಳು, ಇನ್ನಷ್ಟು ಮಾತುಗಳು ಆಗ್ತಿದೆ. ಆ ವ್ಯಕ್ತಿಗಳಿಂದ ಮಾತಾಡ್ತಿದ್ದೀರಾ. ಪಾಲ್ ನಂಬರ್ 2. ಎಸ್, ಈ ಒಂದು ರೀಡಿಂಗ್ನ ನಾನು ಇಲ್ಲೇ ಮುಗಿಸ್ತಾ, ಐ ಹೋಪ್ ಈ ಒಂದು ರೀಡಿಂಗ್ ನಿಮಗೆ ಇಷ್ಟ ಆಯಿತು ಅಂತ ನಾನು ಅನ್ಕೋತೀನಿ. ಇಷ್ಟ ಆದರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಸಪೋರ್ಟ್, ನಿಮ್ಮ ಪ್ರೀತಿನ ಜೊತೆ ಇದೇ ರೀತಿಯಾಗಿರಲಿ. ನಮಸ್ತೆ, ಲವ್ ಯು ಆಲ್, ಟೇಕ್ ಕೇರ್, ಹರೇ ಕೃಷ್ಣ.